ಎಲ್ರಿಗೂ ನಮಸ್ಕಾರ. 2024ನೇ ಇಸ್ವಿಯ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ನಡೆದಿರುವಂಥ ಪ್ರಚಲಿತ ಘಟನೆಗಳ ಪ್ರಶ್ನೋತ್ತರ ಸರಣಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಫೆಬ್ರವರಿ ಮತ್ತು ಮಾರ್ಚ್ ಎರಡೂ ತಿಂಗಳದ್ದು ಸೇರಿ ಪ್ರಶ್ನೆಗಳನ್ನ ಮಾಡಿ ಪ್ರಶ್ನೋತ್ತರಗಳ ಸರಣಿಯನ್ನು ನಿಮ್ಮ ಮುಂದೆ ತರ್ತಾಕ್ಕಂಥ ಒಂದು ಪ್ರಯತ್ನ. ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ಇನ್ನೊಂದಷ್ಟು ವಿಡಿಯೋಗಳನ್ನ ಮಾಡೋದಕ್ಕೆ ಪ್ರೋತ್ಸಾಹ ಕೊಟ್ಟಾಗುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನೋಡ್ತಾ ಹೋಗೋಣ ಪ್ರಚಲಿತ ಘಟನೆಗಳನ್ನು. ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ. ಈ ಯೋಜನೆಯನ್ನು ಏನಿದು ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಅಂತಂದರೆ, ಮೊದಲಿಗೆ ಕುಶಲಕರ್ಮಿಗಳು ಅವರಿಗೆ ಅಗ್ಗದ ಸಾಲ ಕೊಡುವಂಥದ್ದಾಗಲಿ, ಕೌಶಲ್ಯಕ್ಕೆ ತರಬೇತಿ ನೀಡುವಂಥದ್ದಾಗಲಿ, ಆಧುನಿಕ ಉಪಕರಣಗಳು, ಡಿಜಿಟಲ್ ವಹಿವಾಟುಗಳನ್ನು ಪಡೆಯೋದಕ್ಕೋಸ್ಕರ ಪ್ರೋತ್ಸಾಹ ಕೊಡುವಂಥ ಒಂದು ಯೋಜನೆ ಇದು. ಈ ಯೋಜನೆಯಡಿ 18 ವ್ಯವಹಾರಗಳನ್ನು ಸೇರಿಸಲಾಗಿದೆ. PM ವಿಶ್ವಕರ್ಮವನ್ನು ಆರಂಭದಲ್ಲಿ 2027-28ರ ಹಣಕಾಸು ವರ್ಷದವರೆಗೆ 5 ವರ್ಷಗಳ ಅವಧಿಯಲ್ಲಿ ಜಾರಿಗೊಳಿಸಿದ್ರು. ಈ ಯೋಜನೆಯು ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವಾಲಯದ ಅಡಿ ಕಾರ್ಯನಿರ್ವಹಿಸ್ತಾ ಇದೆ. ಈ ಪ್ರಧಾನಿ ವಿಶ್ವಕರ್ಮ ಯೋಜನೆ ಏನಿದೆ, ಇದು ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವಾಲಯವು ಪ್ರಾರಂಭಿಸಿರುವಂಥ ಕೇಂದ್ರ ವಲಯದ ಯೋಜನೆ ಇದು. ಮುಂದಿನ ಪ್ರಶ್ನೆ ನೋಡೋಣ. ಒಡಿಶಾದ ಯಾವ ಸರೋವರದಲ್ಲಿ ಸಂಶೋಧಕರು ಇತ್ತೀಚೆಗೆ ಹೊಸ ಜಾತಿಯ ಸಮುದ್ರ ಆಂಫಿಪೋಡನ್ನು ಕಂಡುಹಿಡಿದಿದ್ದಾರೆ? ಇದೊಂದು ಜಾತಿಯ ಪ್ರಭೇದವನ್ನು ಕಂಡುಹಿಡಿದಿದ್ದಾರೆ ಸಂಶೋಧಕರು. ಅದು ಆಂಫಿಪಾಡ್ ಪ್ರಭೇದವನ್ನು ಚಿಲ್ಕಾ ಸರೋವರದಲ್ಲಿ ಕಂಡುಹಿಡಿದಿದ್ದಾರೆ. ಇದೊಂದು ಹೊಸ ಜಾತಿಯ ಒಂದು ಆಂಫಿಪಾಡ್ ಪ್ರಭೇದ. ಸೀಗಡಿಯಂತಹ ಒಂದು ಕಠಿಣ ಚರ್ಮಿ ಇದು. ಸಾಗರ ಮತ್ತು ಉಪ್ಪು ನೀರಿನ ಪರಿಸರದಲ್ಲಿ 15 ಜಾಗತಿಕ ಜಾತಿಗಳನ್ನು ಹೊಂದಿರುವಂಥ ಪ್ಯಾರಾಹೈಲ ಕುಲಕ್ಕೆ ಸೇರಿದೆ. ಈ ಕಂದು ಬಣ್ಣದ ಕಠಿಣ ಚರ್ಮಿಯು 13 ಜೋಡಿ ಕಾಲುಗಳು ಮತ್ತು 8 ಮಿಲಿಮೀಟರ್ ಉದ್ದ ಇರುತ್ತೆ. 8 ಮಿಲಿಮೀಟರ್ ಉದ್ದ ಇರುತ್ತೆ ಇದು. ಯಾವುದು ಸಮುದ್ರ ಆಂಫಿಪೋಡ್ ಅನ್ನೋದು. ಇದನ್ನು ಬೇಟೆಯಾಡೋಕ್ಕೆ, ಹಿಡಿಯೋದಕ್ಕೆ, ಆಹಾರಕ್ಕೆ ಬಳಸಲಾಗುವ ಮೊದಲ ಜೋಡಿ ಕಾಲುಗಳಾದ ಪುರುಷ ಜ್ಞಾಥೋಪೋಡ್ನ ಒಂದು ಜಾತಿಯಲ್ಲಿರುವಂಥದ್ದು ಇದು. ಸಾಗರ ಮತ್ತು ಉಪ್ಪು ನೀರಿನ ಪರಿಸರದಲ್ಲಿ ಬೆಳೆಯುವಂಥ ಒಂದು ಕಠಿಣ ಚರ್ಮಿ ಇದು. ನೋಡೋದಕ್ಕೆ ಸೀಗಡಿ ಆಕಾರದಲ್ಲಿರುತ್ತೆ. ಸೀಗಡಿ ಅಂತ ಥರ ಇರುತ್ತೆ. 8 ಮಿಲಿಮೀಟರ್ ಉದ್ದ ಇರುತ್ತೆ. 13 ಜೋಡಿ ಕಾಲಿರುತ್ತೆ. 13 ಜೋಡಿ ಕಾಲು ಸಮುದ್ರ ಆಂಫಿಪೋಡ್ಗೆ. ಮುಂದಿನ ಪ್ರಶ್ನೆ ನೋಡೋಣ. ಐವತ್ತೆಂಟನೇ ಜ್ಞಾನಪೀಠ ಪ್ರಶಸ್ತಿಗೆ ಯಾರನ್ನು ಆಯ್ಕೆ ಮಾಡಿದ್ದಾರೆ ಅಂದರೆ, ಗುಲ್ಜಾರ್ ಮತ್ತು ಜಗದ್ಗುರು ರಾಮಭದ್ರಾಚಾರ್ಯ ಅನ್ನೋರನ್ನ. ಗುಲ್ಜಾರ್ ಅನ್ನೋರು ಪ್ರಸಿದ್ಧ ಒಂದು ಉರ್ದು ಕವಿ. ಇವರು ಗುಲ್ಜಾರ್ ಅನ್ನೋರು. ರಾಮಭದ್ರಾಚಾರ್ಯರು ಸಂಸ್ಕೃತ ವಿದ್ವಾಂಸರಾಗಿದ್ದರು. ಇವರಿಗೆ 58ನೇ ಜ್ಞಾನಪೀಠ ಪ್ರಶಸ್ತಿನ ನೀಡಲಾಗಿದೆ. ಪ್ರಸಿದ್ಧ ಜೈನ ಸಂತ ಆಚಾರ್ಯ ವಿದ್ಯಾಸಾಗರ ಮಹಾರಾಜ್ ಅವರು ಇತ್ತೀಚೆಗೆ ನಿಧನರಾದರು. ಇವರ ಜನ್ಮಸ್ಥಳ ಯಾವುದು ಅಂದರೆ, ಇವರು ನೋಡಿ, ಖ್ಯಾತ ಜೈನ ಸಂತ ಆಚಾರ್ಯ ವಿದ್ಯಾಸಾಗರ ಅವರು ಛತ್ತೀಸ್ಗಢದ ಡೊಂಗರಾಡದ ಚಂದ್ರಗಿರಿ ತೀರ್ಥದಲ್ಲಿ ನಿಧನರಾಗ್ತಾರೆ ಇತ್ತೀಚೆಗೆ. ಆದರೆ ಇವರು ಜನಿಸಿದ್ದು ಕರ್ನಾಟಕದ ಬೆಳಗಾವಿಯ ಸದಲಗ ಅನ್ನೋ ಗ್ರಾಮದಲ್ಲಿ 1946ರಲ್ಲಿ ಜನಿಸ್ತಾರೆ. ಜನಿಸಿದ್ದು ಕರ್ನಾಟಕ. ಇವರು ನಿಧನ ಹೊಂದಿದ್ದು ಛತ್ತೀಸ್ಗಢದ ಚಂದ್ರಗಿರಿ ತೀರ್ಥದಲ್ಲಿ ನಿಧನ ಆಗ್ತಾರೆ. ಭಾರತೀಯ ನವೀಕರಿಸಬಹುದಾದ ಇಂಧನ ಏಜೆನ್ಸಿ ಲಿಮಿಟೆಡ್ IREDA, ಇಂಡಿಯನ್ ರಿನ್ಯೂಯಬಲ್ ಎನರ್ಜಿ ಡೆವಲಪ್ಮೆಂಟ್ ಏಜೆನ್ಸಿ ಲಿಮಿಟೆಡ್ ಸಹ ಹಣಕಾಸು ಮಾಡಲು ಯಾವ ಬ್ಯಾಂಕ್ ಜೊತೆ ಸಹಿ ಹಾಕಿದೆ? ಇದು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಜೊತೆ ಸಹಿ ಹಾಕಿದೆ. ಭಾರತೀಯ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ಏಜೆನ್ಸಿ ಏನಿದೆ IREDA, ಇದು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಜೊತೆ ಸಹಿ ಹಾಕ್ಕೊಂಡು ಒಪ್ಪಂದ ಮಾಡಿಕೊಂಡಿದೆ. ತಿಳುವಳಿಕೆ ಒಪ್ಪಂದ. ಇಂಡಿಯನ್ ರಿನ್ಯೂಯಬಲ್ ಎನರ್ಜಿ ಡೆವಲಪ್ಮೆಂಟ್ ಏಜೆನ್ಸಿ ಲಿಮಿಟೆಡ್ ಭಾರತೀಯ ಸಾರ್ವಜನಿಕ ವಲಯದ ಒಂದು ಉದ್ಯಮ. ಇದು 1987ರಲ್ಲಿ ಇದನ್ನು ಸ್ಥಾಪನೆ ಮಾಡಿದ್ರು, IREDA. ಬ್ಯಾಡ್ಮಿಂಟನ್ ಏಷ್ಯಾ ಟೀಮ್ ಚಾಂಪಿಯನ್ಶಿಪ್ನಲ್ಲಿ ಯಾವ ದೇಶದ ಮಹಿಳಾ ತಂಡ ಚಿನ್ನದ ಪದಕ ಗೆದ್ದಿದೆ? ಬ್ಯಾಡ್ಮಿಂಟನ್ ಏಷ್ಯಾ ಟೀಮ್ ಚಾಂಪಿಯನ್ಶಿಪ್ನಲ್ಲಿ ನಮ್ಮ ಭಾರತ ದೇಶ ಚಿನ್ನದ ಪದಕ ಗೆದ್ದಿದೆ.
ಭಾರತ ಮಹಿಳಾ ತಂಡ ಅದ್ಭುತ ಪ್ರದರ್ಶನ ನೀಡಿ ಏಷ್ಯಾ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ನಲ್ಲಿ ಚಿನ್ನದ ಪದಕ ಗೆದ್ದುಕೊಂಡಿದೆ. ಮಹಿಳೆಯರ ವಿಭಾಗದಲ್ಲಿ ಭಾರತ ಚಿನ್ನದ ಪದಕ ಗೆದ್ದಿದ್ದು ಇದೇ ಮೊದಲಿಗೆ. ಇದಕ್ಕೂ ಮುನ್ನ ಪುರುಷರ ತಂಡ 2016 ಮತ್ತು 2020ರಲ್ಲಿ ಕಂಚಿನ ಪದಕ ಗೆದ್ದುಕೊಂಡಿದ್ರು. ಆದರೆ ಚಿನ್ನದ ಪದಕ ಗೆದ್ದಿದ್ದು ಮಹಿಳೆಯರ ವಿಭಾಗದಲ್ಲಿ ಇದೇ ಮೊದಲನೇ ಬಾರಿಗೆ ಚಿನ್ನದ ಪದಕವನ್ನು ಗೆದ್ದಿದ್ದಾರೆ ಏಷ್ಯಾ ಟೀಮ್ ಚಾಂಪಿಯನ್ಶಿಪ್ನಲ್ಲಿ ಬ್ಯಾಡ್ಮಿಂಟನ್ನಲ್ಲಿ. ಭಾರತವು ಯಾವ ದೇಶದ ವಿರುದ್ಧ ಟೆಸ್ಟ್ ಕ್ರಿಕೆಟ್ನಲ್ಲಿ ಅತಿ ದೊಡ್ಡ ಗೆಲುವನ್ನು ಸಾಧಿಸಿತು? ರಾಜ್ಕೋಟ್ನಲ್ಲಿ ನಡೆದಂಥ ಟೆಸ್ಟ್ ಪಂದ್ಯದಲ್ಲಿ ಭಾರತ ತಂಡ ಇಂಗ್ಲೆಂಡ್ ವಿರುದ್ಧ 434 ರನ್ಗಳ ಭರ್ಜರಿ ಗೆಲುವನ್ನು ಸಾಧಿಸಿದೆ. 434 ರನ್ಗಳ ಗೆಲುವನ್ನು ದಾಖಲೆ ಮಾಡಿದೆ, ಇತಿಹಾಸ ನಿರ್ಮಿಸಿದೆ. ಈ ದಾಖಲೆನ ಮಾಡೋದ್ರೊಂದಿಗೆ ಇಂಗ್ಲೆಂಡ್ ವಿರುದ್ಧ ರಾಜ್ಕೋಟಲ್ಲಿ ನಡೆದಿರೋಂಥ ಪಂದ್ಯದಲ್ಲಿ ಭಾರತ ತಂಡ ಭರ್ಜರಿ ಗೆಲುವನ್ನು ಸಾಧಿಸಿದೆ. ಪ್ರಧಾನಿ ಮೋದಿ ಅವರು ಯಾವ ರಾಜ್ಯದಲ್ಲಿ ಶ್ರೀ ಕಲ್ಕಿ ಧಾಮ್ ದೇವಾಲಯ ಶಂಕುಸ್ಥಾಪನೆ ಮಾಡಿದರು? ಇತ್ತೀಚೆಗೆ ಉತ್ತರ ಪ್ರದೇಶದ ಸಂಬಾಲ್ನಲ್ಲಿ ಹಿಂದೂ ಯಾತ್ರಾ ಸ್ಥಳ ಶ್ರೀ ಕಲ್ಕಿ ಧಾಮ್ ದೇವಾಲಯದ ಶಂಕುಸ್ಥಾಪನೆಯನ್ನು ಮೋದಿಯವರು ಮಾಡ್ತಾರೆ. ಭಗವಾನ್ ವಿಷ್ಣುವಿನ 10ನೇ ಅವತಾರ ಕಲ್ಕಿ ಅಂತ ಹೇಳ್ತಾರೆ. 5 ಎಕರೆಯಲ್ಲಿ ಈ ದೇವಾಲಯವನ್ನು ನಿರ್ಮಿಸ್ತಾ ಇದ್ದಾರೆ. ಇದಕ್ಕೆ ಮೋದಿಯವರು ಇತ್ತೀಚೆಗೆ ಶಂಕುಸ್ಥಾಪನೆಯನ್ನು ಮಾಡಿದ್ದಾರೆ. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಪಂಡೋರ್ಲ್ಯಾಂಡ್ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿದೆ? ಪಂಡೋರ್ಲ್ಯಾಂಡ್ ಅನ್ನೋದು ಒಂದು ಏನಂದರೆ ತೆಂಗಿನ ಮರಗಳ ಸಂಖ್ಯೆ ಹೆಚ್ಚಾಗಿರುತ್ತೆ ಈ ಜಮೀನಲ್ಲಿ. ಪಂಡೋರಾಮ್ ಅನ್ನೋ ಒಂದು ಜಮೀನಿನಲ್ಲಿ. ಇದು ಲಕ್ಷದ್ವೀಪದಲ್ಲಿ ಕಾಣ್ಬೋದು. ನಾವು ಲಕ್ಷದ್ವೀಪ ಕೇಂದ್ರಾಡಳಿತ ಪ್ರದೇಶದಲ್ಲಿ ಕಾಣ್ಬೋದು. ಈ ಪಂಡೋರಾಮ್ ಆಸ್ತಿಗಳು ಸರ್ಕಾರಕ್ಕೆ ಸೇರಿದ್ದು ಅಂತ ಕೆಲವರು ಆಡಳಿತ ಅಧಿಕಾರಿಗಳು ಹೇಳಿದ್ರೆ, ಅಲ್ಲಿರೋ ಸ್ಥಳೀಯರು ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾರೆ. ಇದು ಒಂದು ಪಂಡೋರಾಮ್ ಲ್ಯಾಂಡ್, ತೆಂಗಿನ ಮರಗಳಿರುವಂಥ ಒಂದು ಲ್ಯಾಂಡ್. 11ನೇ ಅಂತಾರಾಷ್ಟ್ರೀಯ ಬೊಂಬೆ ಉತ್ಸವ ಎಲ್ಲಿ ನಡೆಯಿತು? ಇತ್ತೀಚೆಗೆ 11ನೇ ಅಂತಾರಾಷ್ಟ್ರೀಯ ಬೊಂಬೆ ಉತ್ಸವ ಫೆಬ್ರವರಿ 17, 2024ರಂದು ಚಂಡೀಗಢದ ಟ್ಯಾಗೋರ್ ಥಿಯೇಟರ್ ಹತ್ರ ನಡೆಯುತ್ತೆ. ಇದನ್ನು ಉದ್ಘಾಟನೆ ಮಾಡ್ತಾರೆ. ಏನಂದರೆ ವಿದ್ಯಾರ್ಥಿಗಳಿಗೆ ಬೊಂಬೆ ಪ್ರದರ್ಶನವನ್ನು ವಿದ್ಯಾರ್ಥಿಗಳು ಬೊಂಬೆ ಪ್ರದರ್ಶನಗಳನ್ನು ಮಾಡಿದ್ರು. ಬೊಂಬೆ ತಯಾರಿಕೆಯ ನೇರ ಪ್ರದರ್ಶನವನ್ನು ಮಾಡ್ತಿದ್ರು. ಅದು ಬೊಂಬೆ ಉತ್ಸವದಲ್ಲಿ ಫೆಬ್ರವರಿ 17 ಟ್ಯಾಗೋರ್ ಥಿಯೇಟರ್ನಲ್ಲಿ ಅಂತಾರಾಷ್ಟ್ರೀಯ ಬೊಂಬೆ ಉತ್ಸವ ಜರುಗಿದೆ. ಯಾವ ದಿನವನ್ನು ಜಾಗತಿಕ ಪ್ರವಾಸೋದ್ಯಮ ಸ್ಥಿತಿಸ್ಥಾಪಕ ದಿನ ಅಂತ ಕರೀತಾರೆ? GTRD ನೋಡಿ, ಗ್ಲೋಬಲ್ ಟೂರಿಸಂ ರಿಲಿಯನ್ಸ್ ಡೇ, ಜಾಗತಿಕ ಪ್ರವಾಸೋದ್ಯಮ ಸ್ಥಿತಿಸ್ಥಾಪಕ ದಿನ. ಅಂದರೆ ಪ್ರವಾಸೋದ್ಯಮ ಅಭಿವೃದ್ಧಿಯ ಆಘಾತಗಳು ಮತ್ತು ತುರ್ತು ಪರಿಸ್ಥಿತಿಗಳಿಗೆ ಹೆಚ್ಚು ಅಗತ್ಯವನ್ನು ತರೋದಕ್ಕೋಸ್ಕರ ವಿಶ್ವಸಂಸ್ಥೆಯು 2023ರಲ್ಲಿ ಈ ದಿನವನ್ನು ಗೊತ್ತುಪಡಿಸಿ ಆಚರಣೆ ಮಾಡ್ತಾಯಿದೆ. ಫೆಬ್ರವರಿ 17 ಆಚರಣೆ ಮಾಡ್ತಾಯಿದೆ. ಈ ಸವಾಲುಗಳ ವಿರುದ್ಧ ಪ್ರವಾಸೋದ್ಯಮ ಕ್ಷೇತ್ರವನ್ನು ಬಲಪಡಿಸೋದು ಇದರ ಒಂದು ಮುಖ್ಯ ಉದ್ದೇಶ. ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ, ಇನ್ನೂ ಅಭಿವೃದ್ಧಿ ಹೊಂದುತ್ತಾ ಇರುವಂಥ ರಾಷ್ಟ್ರಗಳಲ್ಲಿ ಆರ್ಥಿಕ ಸ್ಥಿರತೆಯನ್ನು ಉತ್ತೇಜಿಸೋದು ಇದರ ಒಂದು ಪ್ರವಾಸೋದ್ಯಮ ಸ್ಥಿತಿಸ್ಥಾಪಕ ದಿನದ ಒಂದು ಉದ್ದೇಶ. ಓಪನ್ ಸೋರ್ಸ್ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯವನ್ನು ಹಂಚಿಕೊಳ್ಳಲು ಭಾರತವು ಯಾವ ದೇಶದೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ? ನೋಡಿ, ಕೊಲಂಬಿಯಾ ದೇಶದೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ. ಭಾರತದ ಓಪನ್ ಸೋರ್ಸ್ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ DPI ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ DPI ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ತಿಳುವಳಿಕೆ ಒಪ್ಪಂದ ಅಂತ ಕರೀತಾರೆ. ತಿಳುವಳಿಕೆ ಒಪ್ಪಂದ ಅಂದರೆ ನೋಡಿ, ಬಿಗ್ ಲೆಟರ್ M, ಸ್ಮಾಲ್ ಲೆಟರ್ O, ಬಿಗ್ ಲೆಟರ್ U, MOU. ಇದನ್ನು ತಿಳುವಳಿಕೆ ಪತ್ರನ ಈ ಥರ ಕರೀತಾರೆ, ಸಹಿ ಹಾಕ್ತಾರೆ ಈ ಒಪ್ಪಂದಕ್ಕೆ. ಏನು ಈ ಒಪ್ಪಂದದ ಮುಖ್ಯ ಉದ್ದೇಶ ಅಂದರೆ ಕೋವಿಡ್ ಸಾಂಕ್ರಾಮಿಕ ಸಮಯದಲ್ಲಿ ಸಾರ್ವಜನಿಕ ಸೇವೆಗಳನ್ನು ಒದಗಿಸೋದು, ವಿಶ್ವದ ಕೆಲವು ಅತ್ಯುತ್ತಮ ಡಿಜಿಟಲ್ ಸಾರ್ವಜನಿಕ ಸರಕುಗಳ ಮೂಲಸೌಕರ್ಯವನ್ನು ಭಾರತ ಅಭಿವೃದ್ಧಿಪಡಿಸಿರುವಂಥದ್ದು ಈ ಭಾರತದ ಓಪನ್ ಸೋರ್ಸ್ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ನ ಒಂದು ಬಹುಮುಖ್ಯವಾದಂಥ ಒಂದು ಕೆಲಸ. ಯಾರ ಸಹಯೋಗದೊಂದಿಗೆ ಸಿಕ್ಕಿಂ ಸರ್ಕಾರವು ಸಿಕ್ಕಿಂ ಇನ್ಸ್ಪೈರ್ ಯೋಜನೆ ಪ್ರಾರಂಭಿಸಿದೆ?
ಸಿಕ್ಕಿಂ ಇನ್ಸ್ಪೈರ್. ಸಿಕ್ಕಿಂ ಮುಖ್ಯಮಂತ್ರಿ ಪ್ರೇಮ್ ಸಿಂಗ್ ತಮಾಂಗ್ ಅವರು ಸಿಕ್ಕಿಂ ಸರ್ಕಾರ ಮತ್ತು ವಿಶ್ವಸಂಸ್ಥೆಯ ಸಹಯೋಗದೊಂದಿಗೆ, ವಿಶ್ವ ಬ್ಯಾಂಕ್ನ ಸಹಯೋಗದೊಂದಿಗೆ ರಾಜ್ಯದಲ್ಲಿ ಸಿಕ್ಕಿಂ ಇನ್ಸ್ಪೈರ್ ಯೋಜನೆಗೆ ಚಾಲನೆ ನೀಡಿದರು. ಆರ್ಥಿಕ ಬೆಳವಣಿಗೆ ಮತ್ತು ಒಳಗೊಳ್ಳುವಿಕೆಯನ್ನು ಉತ್ತೇಜನ ಮಾಡೋದು ಇದರ ಮುಖ್ಯ ಉದ್ದೇಶ. ಈ ಯೋಜನೆಯಡಿ ತರಬೇತಿ ಮತ್ತು ಉದ್ಯೋಗದ ಉಪಕ್ರಮಗಳ ಮೂಲಕ ಮಹಿಳೆಯರು ಮತ್ತು ಯುವಕರಿಗೆ ಉತ್ತಮ ಆರ್ಥಿಕ ಅವಕಾಶಗಳನ್ನ ಒದಗಿಸೋದು ಇದರ ಒಂದು ಮುಖ್ಯ ಉದ್ದೇಶ. ಸಿಕ್ಕಿಂ ಇನ್ಸ್ಪೈರ್ನ ಮುಖ್ಯ ಉದ್ದೇಶ. ಸಿಕ್ಕಿಂ ಈಶಾನ್ಯ ಭಾರತದ ರಾಜ್ಯ. ಭೂತಾನ್, ಟಿಬೆಟ್, ನೇಪಾಳದ ಜೊತೆ ಇದು ಗಡಿನ ಹಂಚ್ಕೊಂಡಿದೆ. ಸಿಕ್ಕಿಂ ಬಗ್ಗೆ ಉತ್ತರ ಪ್ರದೇಶದಲ್ಲಿ ಮುಖ್ಯಮಂತ್ರಿ ಕನ್ಯಾ ಸುಮಂಗಲ ಯೋಜನೆ ಅಡಿಯಲ್ಲಿ ವಾರ್ಷಿಕ ಅನುದಾನವನ್ನು ಎಷ್ಟು ಹೆಚ್ಚಿಸಲಾಗಿದೆ? ಮುಖ್ಯಮಂತ್ರಿ ಕನ್ಯಾ ಸುಮಂಗಲ ಯೋಜನೆಯನ್ನು ಜಾರಿಗೆ ತಂದಿರೋದು ಉತ್ತರ ಪ್ರದೇಶದಲ್ಲಿ. ಈ ಉತ್ತರ ಪ್ರದೇಶದಲ್ಲಿ ವಾರ್ಷಿಕ ಅನುದಾನವನ್ನು 25,000ಕ್ಕೆ ಹೆಚ್ಚು ಮಾಡಲಾಗಿದೆ. ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ಆದೇಶದ ಮೇರೆಗೆ ಮಹಿಳಾ ಕಲ್ಯಾಣ ಇಲಾಖೆ ಮುಖ್ಯಮಂತ್ರಿ ಕನ್ಯಾ ಸುಮಂಗಲ ಯೋಜನೆಯ ಅನುದಾನವನ್ನು 15,000 ಇತ್ತು ಮೊದಲು, 15,000ದಿಂದ ಈಗ 25,000ಕ್ಕೆ ಹೆಚ್ಚು ಮಾಡಿ ಮಹಿಳಾ ಕಲ್ಯಾಣದ ಬಗ್ಗೆ ಒಂದು ಪ್ರಮುಖವಾದಂಥ ಮಹಿಳಾ ಕಲ್ಯಾಣ ಮಾಡೋದು ಗುರಿ ಇಟ್ಕೊಂಡಿದ್ದಾರೆ. IRCTC ಇಂಡಿಯನ್ ರೈಲ್ವೆ ಕ್ಯಾಟರಿಂಗ್ ಆ್ಯಂಡ್ ಟೂರಿಸಂ ಕಾರ್ಪೊರೇಷನ್ ಅಂತ. IRCTCಯ ಹೊಸ ವ್ಯವಸ್ಥಾಪಕ ನಿರ್ದೇಶಕರಾಗಿದ್ದಾರೆ ಸಂಜಯ್ ಕುಮಾರ್ ಜೈನ್ ಅನ್ನೋರು. ಭಾರತೀಯ ರೈಲ್ವೆ ಟ್ರಾಫಿಕ್ ಸೇವಾ ಅಧಿಕಾರಿ ಇವರು ಸಂಜಯ್ ಕುಮಾರ್ ಜೈನ್ ಅವರು. ರೈಲ್ವೆ ಕ್ಯಾಟರಿಂಗ್ ಆ್ಯಂಡ್ ಟೂರಿಸಂ ಕಾರ್ಪೊರೇಷನ್ ಲಿಮಿಟೆಡ್ IRCTCಯ ನೂತನವಾದಂಥ ಒಂದು ವ್ಯವಸ್ಥಾಪಕ ನಿರ್ದೇಶಕರು, ಅಧ್ಯಕ್ಷರು ಆಗಿದ್ದಾರೆ. ಇವರು ಈ ಹಿಂದೆ ಮುಂಬೈಯಲ್ಲಿ ರೈಲ್ವೆ ವ್ಯವಸ್ಥಾಪಕರಾಗಿದ್ದರು. ಈಗ IRCTCಯ ಒಬ್ಬ ನೂತನ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ. ಬಿಹಾರ ವಿಧಾನಸಭೆಯ ಸ್ಪೀಕರ್ ಆಗಿ ನಂದಕಿಶೋರ್ ಯಾದವ್ ಅವರು ಆಯ್ಕೆಯಾಗಿದ್ದಾರೆ. BJPಯ ಸಂಸದರಾದಂಥ BJPಯ ಹಿರಿಯ ನಾಯಕರಾದಂಥ ನಂದಕಿಶೋರ್ ಯಾದವ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಬಿಹಾರಲ್ಲಿ. ಸೌರಾಷ್ಟ್ರ ಕ್ರಿಕೆಟ್ ಅಸೋಸಿಯೇಷನ್ ಸ್ಟೇಡಿಯಮನ್ನು ಯಾರ ಹೆಸರಿನಲ್ಲಿ ಮರುನಾಮಕರಣ ಮಾಡಿದ್ರು ಅಂದರೆ ನಿರಂಜನ್ ಶಾ ಅವರ ಹೆಸರಿನಲ್ಲಿ. ಸೌರಾಷ್ಟ್ರ ಕ್ರಿಕೆಟ್ ಅಸೋಸಿಯೇಷನ್ ಸ್ಟೇಡಿಯಮನ್ನು ಕ್ರಿಕೆಟ್ ಆಟಗಾರ ಮತ್ತು ಮಾಜಿ ಪ್ರಥಮ ದರ್ಜೆ ಫಸ್ಟ್ ಗ್ರೇಡ್ ಕ್ರಿಕೆಟರ್ ನಿರಂಜನ್ ಶಾ ಅವರ ಹೆಸರನ್ನು ಮರುನಾಮಕರಣ ಮಾಡಿದ್ದಾರೆ. ಇದು ಎಲ್ಲಿದೆ ಅಂತಂದರೆ ಇದು ಗುಜರಾತಲ್ಲಿದೆ, ಗುಜರಾತ್ ರಾಜ್ಯದಲ್ಲಿದೆ. ಗುಜರಾತ್ನ ಫಸ್ಟ್ ಸೌರಶಕ್ತಿ ಚಾಲಿತ ಕ್ರೀಡಾಂಗಣ ಇದು. ಏನು ಸೌರಾಷ್ಟ್ರ ಕ್ರಿಕೆಟ್ ಅಸೋಸಿಯೇಷನ್ ಸ್ಟೇಡಿಯಂ ಅನ್ನೋದು ನಿರಂಜನ್ ಶಾ ಅವರ ಹೆಸರನ್ನ ಇಟ್ಟಿದ್ದಾರೆ. ಈ ಸ್ಟೇಡಿಯಮ್ಮು ಮೊದಲ ಸೌರಶಕ್ತಿ ಚಾಲಿತ ಕ್ರೀಡಾಂಗಣ ಗುಜರಾತಲ್ಲಿ. ಇವರು ನಿರಂಜನ್ ಶಾ ಅವರು BCCIಯಲ್ಲಿ ಕಾರ್ಯದರ್ಶಿನೂ ಸಹ ಆಗಿದ್ದರು. ದೇಶದಲ್ಲಿ ಫುಟ್ಬಾಲ್ ಆಟವನ್ನು ಉತ್ತೇಜಿಸಲು FIFA ಯಾವ ಸಚಿವಾಲಯದೊಂದಿಗೆ ಸಹಿ ಹಾಕಿದೆ? ನೋಡಿ, ದೇಶದಲ್ಲಿ ಫುಟ್ಬಾಲ್ ಆಟವನ್ನು ಉತ್ತೇಜಿಸಲು FIFA ಶಿಕ್ಷಣ ಸಚಿವಾಲಯದ ಜೊತೆ ಒಪ್ಪಂದ ಮಾಡಿಕೊಂಡಿದೆ, ಸಹಿ ಹಾಕಿ. ಶಿಕ್ಷಣ ಸಚಿವಾಲಯವು ದೇಶದಲ್ಲಿ ಶಾಲಾ ಮಟ್ಟದಲ್ಲಿರುವಂಥ ಫುಟ್ಬಾಲ್ ಆಟವನ್ನು ಉತ್ತೇಜನ ಮಾಡೋದಕ್ಕೋಸ್ಕರ ಫೆಡರೇಷನ್ ಇಂಟರ್ನ್ಯಾಷನಲ್ ಡಿ ಫುಟ್ಬಾಲ್ ಅಸೋಸಿಯೇಷನ್ FIFA ಅಂದರೆ ಫೆಡರೇಷನ್ ಇಂಟರ್ನ್ಯಾಷನಲ್ ಡಿ ಫುಟ್ಬಾಲ್ ಅಸೋಸಿಯೇಷನ್ ಇವರ ಜೊತೆ ಒಪ್ಪಂದಕ್ಕೆ ಸಹಿ ಮಾಡಿಕೊಂಡಿದೆ. 11 ಲಕ್ಷ ಫುಟ್ಬಾಲ್ಗಳನ್ನು ಶಿಕ್ಷಣ ಸಚಿವಾಲಯವು ದೇಶದಾದ್ಯಂತ ವಿತರಿಸ್ಕೊಂಡು ಬಂದಿದೆ. 1260 ಶಾಲೆಗಳಲ್ಲಿ ಫುಟ್ಬಾಲ್ ಫಾರ್ ಸ್ಕೂಲ್ಸ್ ಕಾರ್ಯಕ್ರಮದಡಿ ಫೆಬ್ರವರಿ 9ರಂದು ಫುಟ್ಬಾಲ್ಗಳನ್ನು ವಿತರಣೆ ಮಾಡಿದ್ರು. 11 ಲಕ್ಷ ಫುಟ್ಬಾಲ್ಗಳನ್ನು ವಿತರಣೆ ಮಾಡಿದ್ರು. ಇತ್ತೀಚೆಗೆ ಸುದ್ದಿಯಲ್ಲಿದ್ದಂಥ ಮುಖ್ಯಮಂತ್ರಿ ಹರಿತ್ ವಿಕಾಸ್ ಛತ್ರಪತಿ ಎಂಬುದು ಯಾವ ರಾಜ್ಯದ ಯೋಜನೆ? ಹಿಮಾಚಲ ಪ್ರದೇಶದ ಒಂದು ಯೋಜನೆ ಇದು. ಹಿಮಾಚಲ ಪ್ರದೇಶದಲ್ಲಿ 2024-25ರ ವಾರ್ಷಿಕ ಬಜೆಟ್ನಲ್ಲಿ ಪರಿಸರ ಕಾಳಜಿಗೆ ಆದ್ಯತೆ ನೀಡಿದರು ಇವರು ಏನು ಹಿಮಾಚಲ ಪ್ರದೇಶದ ಮುಖ್ಯಮಂತ್ರಿ ಹರಿತ್ ವಿಕಾಸ್ ಅವರು ಈ ಯೋಜನೆಯನ್ನು ಅನಾವರಣ ಮಾಡಿದ್ರು. ಕೇಂದ್ರ ಪರಿಸರ, ರಾಜ್ಯ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ
ಜರ್ಮನ್ ಅಭಿವೃದ್ಧಿ ಸಂಸ್ಥೆ GIZ ಕೃಷಿ ಮತ್ತು ತೋಟಗಾರಿಕೆಯ ಮೇಲೆ ಹವಾಮಾನ ಬದಲಾವಣೆಯ ಪರಿಣಾಮವನ್ನು ಪರಿಹಾರ ಮಾಡೋದಕ್ಕೋಸ್ಕರ ಅದರ ಹವಾಮಾನ ಬದಲಾವಣೆಯಿಂದ ಏನೇನು ಪರಿಣಾಮಗಳಾಗುತ್ತೆ ಅದನ್ನು ತಗ್ಗಿಸೋದಕ್ಕೋಸ್ಕರ ಇದರ ಮೌಲ್ಯಮಾಪನ ನಡೆಸೋದಕ್ಕೋಸ್ಕರ ಈ ಗುರಿಯನ್ನು ಹೊತ್ಕೊಂಡು ಮುಖ್ಯಮಂತ್ರಿ ಹರಿತ್ ವಿಕಾಸ್ ಅನ್ನೋ ಒಂದು ಯೋಜನೆಯನ್ನು ಆರಂಭ ಮಾಡಿದೆ ಹಿಮಾಚಲ ಪ್ರದೇಶ ಸರ್ಕಾರ. ಇತ್ತೀಚೆಗೆ ಪ್ರಧಾನಿ ಮೋದಿ ಅವರು ಏಮ್ಸನ್ನು ಉದ್ಘಾಟನೆ ಮಾಡಿದ್ರು. ಏಮ್ಸ್ ಅಂತಂದರೆ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್, ಏಮ್ಸ್ ಇದನ್ನು ಉದ್ಘಾಟನೆ ಮಾಡಿದ್ರು. ಎಲ್ಲಿ ಅಂತಂದರೆ ಜಮ್ಮುವಿನಲ್ಲಿ ಉದ್ಘಾಟನೆ ಮಾಡಿದ್ರು ಮೋದಿಯವರು. ಕಳೆದ 10 ವರ್ಷಗಳಲ್ಲಿ ಇಲ್ಲಿ ಉದ್ಘಾಟನೆ ಮಾಡ್ತಾ ಹೇಳಿದ್ದಾರೆ ಅವರು. 10 ವರ್ಷಗಳಲ್ಲಿ ಜಮ್ಮು ಕಾಶ್ಮೀರದಲ್ಲಿ 4 ಇದ್ದಂಥ ವೈದ್ಯಕೀಯ ಕಾಲೇಜುಗಳನ್ನ 12ಕ್ಕೆ ಏರಿಸಿದ್ದಾರೆ. 500 ಇದ್ದಂಥ MBBS ಸೀಟುಗಳನ್ನ 1300ಕ್ಕೆ ಏರಿಸಿದ್ದೀವಿ ಅಂತ ಅವರು ಭಾಷಣದಲ್ಲಿ ಹೇಳಿದ್ದಾರೆ. PM ಸೂರ್ಯಘರ್ ಯೋಜನೆ, ಇದರ ಉದ್ದೇಶ ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತಂದರೆ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸೂರ್ಯಘರ್ ಉಚಿತ ಯೋಜನೆಗೆ ಚಾಲನೆ ನೀಡುತ್ತಾರೆ. ಏನು ಈ ಯೋಜನೆ ಅಂತಂದರೆ ಎಲ್ಲ ಮನೆಗಳಿಗೆ 300 ಯೂನಿಟ್ವರೆಗೆ ಉಚಿತ ವಿದ್ಯುತ್ತನ್ನು ಒದಗಿಸೋದು. ಸೌರ ಮೇಲ್ಛಾವಣಿಯನ್ನು ಸೌರ ಫಲಕಗಳನ್ನ ಅಳವಡಿಸಿ 300 ಯೂನಿಟ್ ವಿದ್ಯುತ್ತನ್ನು ಉಚಿತವಾಗಿ ನೀಡುವಂಥ ಉದ್ದೇಶ PM ಸೂರ್ಯಘರ್ ಯೋಜನೆಯ ಉದ್ದೇಶ. 75,000 ಕೋಟಿಗೂ ವೆಚ್ಚ ಇದಕ್ಕಾಗುತ್ತಂತೆ. ಸೌರ ಫಲಕಗಳನ್ನು ಅಳವಡಿಸುವ ಈ ಯೋಜನೆಯನ್ನು 2024-25ರ ಮಧ್ಯಂತರ ಬಜೆಟ್ನಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಘೋಷಣೆ ಮಾಡಿದ್ದಾರೆ. ಭಾರತದ ಮೊದಲ ರಕ್ಷಣಾ ಸಿಬ್ಬಂದಿ ದಿವಂಗತ ಜನರಲ್ ಬಿಪಿನ್ ರಾವತ್ ರವರ ಪ್ರತಿಮೆಯನ್ನು ಎಲ್ಲಿ ಅನಾವರಣಗೊಳಿಸಲಾಗಿತ್ತು? ಇತ್ತೀಚೆಗೆ ರಕ್ಷಣಾ ಸಚಿವರಾದಂಥ ರಾಜನಾಥ್ ಸಿಂಗ್ ಅವರು ಡೆಹ್ರಾಡೂನ್ನಲ್ಲಿ ಭಾರತದ ಮೊದಲ ರಕ್ಷಣಾ ಸಿಬ್ಬಂದಿ ದಿವಂಗತ ಜನರಲ್ ಬಿಪಿನ್ ರಾವತ್ ಅವರ ಪ್ರತಿಮೆಯನ್ನು ಅನಾವರಣಗೊಳಿಸಿದ್ರು. ಇವರು ಮೊದಲ ರಕ್ಷಣಾ ಸಿಬ್ಬಂದಿ ಬಿಪಿನ್ ರಾವತ್ ಅವರು 2020ರಲ್ಲಿ ಇವರು ಅಧಿಕಾರವನ್ನು ವಹಿಸ್ಕೊಳ್ತಾರೆ ಮೊದಲ ರಕ್ಷಣಾ ಸಿಬ್ಬಂದಿಯಾಗಿ. ಇತ್ತೀಚೆಗೆ ಯಾವ 2 ದೇಶಗಳಲ್ಲಿ UPI ಪಾವತಿ ವ್ಯವಸ್ಥೆಯನ್ನು ಪ್ರಾರಂಭಿಸಲಾಯಿತು? ಇತ್ತೀಚೆಗೆ ಶ್ರೀಲಂಕಾ ಮತ್ತು ಮಾರಿಷಸ್ನಲ್ಲಿ ಪ್ರಾರಂಭ ಮಾಡಿದ್ರು. ನೋಡಿ, UPI ಅಂದರೆ ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಅಂತ, ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್, ಏಕೀಕೃತ ಪಾವತಿ ಇಂಟರ್ಫೇಸ್ ಅಂತ. ಈ ಸೇವೆಯನ್ನು ಶ್ರೀಲಂಕಾ ಮತ್ತು ಮಾರಿಷಸಲ್ಲಿ ಪ್ರಾರಂಭ ಮಾಡಿದ್ದಾರೆ. ಮೊಬೈಲ್ ಅಪ್ಲಿಕೇಶನ್ ಇದೊಂದು UPI, ಬ್ಯಾಂಕ್ ಖಾತೆಗಳಿಂದ ಪಾವತಿಯನ್ನು ಒದಗಿಸುವಂಥದ್ದು. ಈ ಸೌಲಭ್ಯವನ್ನು ಇತ್ತೀಚೆಗೆ ಫ್ರಾನ್ಸ್ನಲ್ಲೂ ಸಹ ನಾವು ಕಾಣ್ಬೋದು. ಇತ್ತೀಚೆಗೆ ಫ್ರಾನ್ಸಲ್ಲೂ ಸಹ ಆರಂಭ ಮಾಡಿದ್ದಾರೆ. ಫ್ರಾನ್ಸಲ್ಲಿ UPI ಯೋಜನೆಯನ್ನು, UPI ಇತ್ತೀಚೆಗೆ ಪ್ರಧಾನಮಂತ್ರಿ ಉಚ್ಚತರ ಶಿಕ್ಷಾ ಅಭಿಯಾನ ಅಂತ PM ಉಷಾ. ಉಚ್ಚತಾರ ಅಂದರೆ PM ಉಷಾ ಅಂದರೆ ಎಲ್ರಿಗೂ ಅರ್ಥ ಆಗುತ್ತಲ್ಲ, ಉಚ್ಚತಾರ ಅನ್ನೋದಕ್ಕಿಂತ. ರಾಷ್ಟ್ರೀಯ ಉಚ್ಚತಾರ ಶಿಕ್ಷಾ ಅಭಿಯಾನವನ್ನು ಪ್ರಧಾನಮಂತ್ರಿಗಳು ಉತ್ತರ ಪ್ರದೇಶಲ್ಲಿ ಈ ಯೋಜನೆಯನ್ನು ಆರಂಭ ಮಾಡ್ತಾರೆ. ಇದರಲ್ಲಿ 740 ಕೋಟಿಗಳನ್ನು ಪಡೆದುಕೊಂಡಿರುವಂಥದ್ದು ಉತ್ತರ ಪ್ರದೇಶ. 740 ಕೋಟಿಯನ್ನು ಪಡೆದುಕೊಂಡಿದೆ. ಶಿಕ್ಷಣ ಸಚಿವಾಲಯದ ಅಡಿಯಲ್ಲಿ ಕೇಂದ್ರೀಯ ಪ್ರಾಯೋಜಿತ ಯೋಜನೆಯು ರಾಷ್ಟ್ರೀಯ ಶಿಕ್ಷಣ ನೀತಿ 2020ಕ್ಕೆ ಅನುಗುಣವಾಗಿ ರಾಜ್ಯದ ಉನ್ನತ ಶಿಕ್ಷಣ ಸಂಸ್ಥೆಗಳ ಗುಣಮಟ್ಟವನ್ನು ಹೆಚ್ಚಿಸುವಂಥ ಗುರಿಯನ್ನು ಹೊಂದಿದೆ. ಇದು PM ಉಷಾ ಯೋಜನೆ. ನಿಗದಿತ ಮಾನದಂಡಗಳು ಉನ್ನತ ಶಿಕ್ಷಣದಲ್ಲಿ ಗುಣಮಟ್ಟದ ಭರವಸೆಗಾಗಿ, ಉನ್ನತ ಶಿಕ್ಷಣ ಮಟ್ಟದಲ್ಲಿ ಕ್ವಾಲಿಟಿ ಎಜುಕೇಷನನ್ನು ಕೊಡಬೇಕು ಅಂತ ಈ PM ಉಷಾ ಯೋಜನೆ ಒತ್ತಿ ಹೇಳ್ತಾ ಇದೆ. PM ಉಷಾ ಯೋಜನೆಯ ಮುಖ್ಯ ಉದ್ದೇಶ ಇದು. ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಹಿಮಾಲಯ ಬಾಸ್ಕೆಟನ್ನು ಪ್ರಾರಂಭ ಮಾಡಲಾಯಿತು? ಹಿಮಾಲಯ ಬಾಸ್ಕೆಟ್ ನೋಡಿ, ಉತ್ತರಾಖಂಡದ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಅವರು ಹಿಮಾಲಯ ಬಾಸ್ಕೆಟನ್ನು ಪ್ರಾರಂಭ ಮಾಡ್ತಾರೆ. ಹಿಮಾಲಯ ಬಾಸ್ಕೆಟ್ ಅಡಿಯಲ್ಲಿ ಹಾಲು, ಅರಿಶಿಣ, ಪುದೀನ ಮುಂತಾದ ಕೃಷಿ ಉತ್ಪನ್ನಗಳನ್ನು ಖರೀದಿ ಮಾಡಿ ಅವುಗಳಿಂದ ಉತ್ಪನ್ನಗಳನ್ನ ತಯಾರಿಸಿ ಅವನ್ನು ವಿದೇಶಗಳಿಗೆ ರಫ್ತು ಮಾಡುವಂಥದ್ದು ಒಂದು ಯೋಜನೆ. ಇದು ಹಿಮಾಲಯನ್ ಬಾಸ್ಕೆಟ್ ಅನ್ನೋ ಯೋಜನೆ ಉತ್ತರಾಖಂಡದಲ್ಲಿ ಪ್ರಾರಂಭ ಮಾಡ್ತಾರೆ.
ಮತದಾರರ ಜಾಗೃತಿ ಅಭಿಯಾನದ ಅಡಿಯಲ್ಲಿ ಪಂಜಾಬ್ನ ಸ್ಟೇಟ್ ಐಕಾನ್ ಅಂತ ಶುಭ್ಮನ್ ಗಿಲ್ ಅವ್ರನ್ನ ಕರೀತಾರೆ. ಭಾರತದ ಯೂತ್ ಕ್ರಿಕೆಟರ್ ಶುಭ್ಮನ್ ಗಿಲ್ ಅವರನ್ನು ಲೋಕಸಭಾ ಚುನಾವಣೆಗೆ ರಾಜ್ಯ ಐಕಾನ್ ಅಂತ ಪಂಜಾಬ್ ಮುಖ್ಯ ಚುನಾವಣಾಧಿಕಾರಿ ಕಚೇರಿಯಲ್ಲಿ ಹೆಸರಿಸಲಾಗಿದೆ. ಕೆಂಪು ಸಮುದ್ರದಲ್ಲಿ ಯುರೋಪಿಯನ್ ಯೂನಿಯನ್ ಇತ್ತೀಚೆಗೆ ಪ್ರಾರಂಭಿಸಲಾದ ಮಿಷನ್ ಆಸ್ಪ್ರೈಡ್. ರೆಡ್ ಸೀನಲ್ಲಿ ಯುರೋಪಿಯನ್ ಯೂನಿಯನ್ ಇತ್ತೀಚೆಗೆ ಒಂದು ಮಿಷನ್ ಆಸ್ಪ್ರೈಡನ್ನು ಸ್ಥಾಪನೆ ಮಾಡಿದೆ. ಇದರ ಉದ್ದೇಶ ಏನು ಅಂತಂದರೆ, ಇರಾನ್ ಬೆಂಬಲಿತ ಹೌತಿ ಬಂಡುಕೋರರ ದಾಳಿಯಿಂದ ವಾಣಿಜ್ಯ ಹಡಗುಗಳನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಈ ಯುರೋಪಿಯನ್ ಒಕ್ಕೂಟ ಆಸ್ಪ್ರೈಡನ್ನು ಪ್ರಾರಂಭ ಮಾಡಿದೆ. ನೌಕಾ ಕಾರ್ಯಾಚರಣೆಯಲ್ಲಿ ರೆಡ್ ಸೀನಲ್ಲಿ ಮತ್ತು ಏಡನ್ ಕೊಲ್ಲಿ ಈ ಸುತ್ತಮುತ್ತಲಿನ ಸಮುದ್ರ ತಟಗಳಲ್ಲಿ ಯುದ್ಧ ನೌಕೆಗಳು, ವಾಯುಗಾಮಿಗಳು, ಈ ಥರ ಮುಂಚಿನ ಎಚ್ಚರಿಕೆ ವ್ಯವಸ್ಥೆಗಳನ್ನ ನಿಯೋಜನೆ ಮಾಡಿರುವಂಥದ್ದು. ಈ ದೇಶಗಳಲ್ಲಿ ಫ್ರಾನ್ಸ್, ಜರ್ಮನಿ, ಇಟಲಿ, ಬೆಲ್ಜಿಯಂ ದೇಶಗಳು ಸೇರಿಕೊಂಡು ಒಪ್ಪಂದ ಮಾಡ್ಕೊಂಡಿದೆ. ಆಸ್ಪ್ರೈಡ್ ಹಡಗುಗಳು ಆಸ್ಪ್ರೈಡ್ ಹಡಗುಗಳು ಗ್ರೀಸ್ನ ಲಾರಿಸಾದಲ್ಲಿ ನೆಲೆಗೊಂಡು ಯಾವಾಗ ಹೌತಿ ದಾಳಿ ಯಾವಾಗ ಮಾಡುತ್ತೋ ಆವಾಗ ಮಾತ್ರ ಇವು ಗುಂಡಾರಿಸ್ತವೆ ಅಂತ ಅಧಿಕಾರವನ್ನು ಹೊಂದಿರುವಂಥದ್ದು ಇದು ಮಿಷನ್ ಆಸ್ಪ್ರೈಡ್ ಅನ್ನೋದು. ಹೆನ್ಲಿ ಪಾಸ್ಪೋರ್ಟ್ ಸೂಚ್ಯಂಕ 2024 ಇದರಲ್ಲಿ ಭಾರತದ ಶ್ರೇಣಿ. ಹೆನ್ಲಿ ಪಾಸ್ಪೋರ್ಟ್ ಸೂಚ್ಯಂಕ 2024 ಅಡಿಯಲ್ಲಿ ವಿಶ್ವದ ರಾಷ್ಟ್ರಗಳ ಪಾಸ್ಪೋರ್ಟ್ ಶ್ರೇಯಾಂಕವನ್ನು ಬಿಡುಗಡೆ ಮಾಡಿದ್ದಾರೆ. ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಈ ವರ್ಷ ನಮ್ಮ ಭಾರತದ ಸ್ಥಾನ 85ಕ್ಕೆ ಬಂದಿದೆ. ಈ ಶ್ರೇಯಾಂಕದಲ್ಲಿ ಫಸ್ಟಲ್ಲಿರುವಂಥ 6 ದೇಶಗಳು ಅಂದರೆ ಅತ್ಯಂತ ಶಕ್ತಿಶಾಲಿ ಪಾಸ್ಪೋರ್ಟ್ಗಳನ್ನು ಹೊಂದಿರುವಂಥ 6 ದೇಶಗಳು ಅಂದರೆ ಫ್ರಾನ್ಸ್, ಜರ್ಮನಿ, ಇಟಲಿ, ಸ್ಪೇನ್, ಜಪಾನ್ ಮತ್ತು ಸಿಂಗಾಪುರು. ಇವು ಹೆನ್ಲಿ ಪಾಸ್ಪೋರ್ಟ್ ಸೂಚ್ಯಂಕದಲ್ಲಿ ಶಕ್ತಿಶಾಲಿ ಪಾಸ್ಪೋರ್ಟ್ಗಳನ್ನು ಹೊಂದಿರುವಂಥ ದೇಶಗಳು. ಭಾರತದ ಸೂಚ್ಯಂಕ ಇದರಲ್ಲಿ 85ನೇ ಸ್ಥಾನ. ಹೂಡಿಕೆ ಮತ್ತು ಮೋಸದ ಯೋಜನೆಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸೋದಕ್ಕೋಸ್ಕರ ಹೂಡಿಕೆದಾರರ ಶಿಕ್ಷಣ ಮತ್ತು ರಕ್ಷಣಾ ನಿಧಿ ಪ್ರಾಧಿಕಾರ DBS ಬ್ಯಾಂಕ್ನೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ. ಇತ್ತೀಚೆಗೆ ಹೂಡಿಕೆದಾರರ ಶಿಕ್ಷಣ ಮತ್ತು ರಕ್ಷಣಾ ನಿಧಿ ಪ್ರಾಧಿಕಾರ ಏನಿದು ಇನ್ವೆಸ್ಟರ್ ಎಜುಕೇಷನ್ ಆ್ಯಂಡ್ ಪ್ರೊಟೆಕ್ಷನ್ ಫಂಡ್ ಅಥಾರಿಟಿ IEPFA DBS ಬ್ಯಾಂಕ್ನೊಂದಿಗೆ ಒಪ್ಪಂದ ಮಾಡಿಕೊಂಡು ಡಿಜಿಟಲ್ ಪ್ಲಾಟ್ಫಾರ್ಮ್ಗಳ ಮೂಲಕ ಭದ್ರತಾ ಸಂದೇಶಗಳನ್ನ ಪ್ರಸಾರ ಮಾಡುವಂಥದ್ದು, ಹೂಡಿಕೆದಾರರಲ್ಲಿ ಜಾಗೃತಿಯನ್ನು ಮೂಡಿಸುವಂಥದ್ದು ಇದರ ಒಂದು ಮುಖ್ಯ ಉದ್ದೇಶ. ಈ IEPFA 2016ರಲ್ಲಿ ಸ್ಥಾಪನೆ ಆಗುತ್ತೆ. ಹೂಡಿಕೆದಾರರಿಗೆ ಜಾಗೃತಿಯನ್ನು ಕೊಡಿಸೋದು ಇದರ ಉದ್ದೇಶ. ಇನ್ವೆಸ್ಟರ್ ಎಜುಕೇಷನ್ ಆ್ಯಂಡ್ ಪ್ರೊಟೆಕ್ಷನ್ ಫಂಡ್ ಅಥಾರಿಟಿ IEPFA ಅಂದರೆ ಲಕ್ಷದ್ವೀಪದ ಯಾವ ದ್ವೀಪದಲ್ಲಿ ಭಾರತೀಯ ನೌಕಾಪಡೆಯು ತನ್ನ ಹೊಸ ನೆಲೆಯನ್ನು ಸ್ಥಾಪನೆ ಮಾಡಿದೆ? ಲಕ್ಷದ್ವೀಪದ ದ್ವೀಪಗಳಲ್ಲಿ ಕವರಟ್ಟಿ, ಮಿನಿಕಾಯ್ ಈ ಥರ ಬಹಳಷ್ಟು ದ್ವೀಪಗಳಿದ್ದಾವೆ. ಇದರಲ್ಲಿ ಇತ್ತೀಚೆಗೆ ತನ್ನ ಹೊಸ ನೆಲೆಯನ್ನು ಭಾರತೀಯ ನೌಕಾಪಡೆ ಸ್ಥಾಪನೆ ಮಾಡಿರೋದು ಅಂತಂದರೆ ಮಿನಿಕಾಯ್ ದ್ವೀಪದಲ್ಲಿ ಸ್ಥಾಪನೆ ಮಾಡಿದೆ. ಇತ್ತೀಚೆಗೆ ಮಿನಿಕಾಯ್ ದ್ವೀಪದಲ್ಲಿ ಆರಂಭಿಸಿದೆ. ಯಾರ ಸಹಯೋಗದೊಂದಿಗೆ ನೀತಿ ಆಯೋಗವು ಫ್ರಾಂಟಿಯರ್ ಟೆಕ್ನಾಲಜಿ ಲ್ಯಾಬನ್ನು ಆರಂಭ ಮಾಡಿದೆ ಅಂದರೆ ಮೆಟಾ ಅಟಲ್ ಇನೋವೇಷನ್ ಮಿಷನ್ AIM ನೀತಿ ಆಯೋಗ ಮೆಟಾ ಸಹಯೋಗದೊಂದಿಗೆ ಫ್ರಾಂಟಿಯರ್ ಟೆಕ್ನಾಲಜಿ ಲ್ಯಾಬ್ಸನ್ನು ಪ್ರಾರಂಭ ಮಾಡಿದೆ. ಇದರಿಂದ ಯುವಕರನ್ನು ಆವಿಷ್ಕಾರಕ್ಕೆ ಸಶಕ್ತಗೊಳಿಸೋದು ಇದರ ಉದ್ದೇಶ. 722 ಜಿಲ್ಲೆಗಳಲ್ಲಿ 10,000 ಅಟಲ್ ಟಿಂಕರಿಂಗ್ ಲ್ಯಾಬ್ಗಳನ್ನು ಸ್ಥಾಪನೆ ಮಾಡಿದೆ. ಇದು ನೀತಿ ಆಯೋಗ ಇತ್ತೀಚೆಗೆ ಫ್ರಾಂಟಿಯರ್ ಟೆಕ್ನಾಲಜಿ ಲ್ಯಾಬ್ಸ್ಗಳನ್ನು ಪ್ರಾರಂಭ ಮಾಡಿದೆ. ಪಂಚೇಶ್ವರ ವಿವಿಧೋದ್ದೇಶ ಯೋಜನೆ PMP ಇದು ಯಾವ 2 ರಾಷ್ಟ್ರಗಳ ನಡುವಿನ ದ್ವಿಪಕ್ಷೀಯ ಜಲವಿದ್ಯುತ್ ಯೋಜನೆ? ನೋಡಿ, ಪಂಚೇಶ್ವರ ವಿವಿಧೋದ್ದೇಶ ಯೋಜನೆ ಅನ್ನೋದು ಒಂದು ಜಲವಿದ್ಯುತ್ ಯೋಜನೆ. ಇದು ಭಾರತ ಮತ್ತು ನೇಪಾಳದ ಒಂದು ದ್ವಿರಾಷ್ಟ್ರೀಯ ಜಲವಿದ್ಯುತ್ ಯೋಜನೆ.
ಮಹಾಕಾಳಿ ನದಿಯ ಮೇಲೆ ಈ PMP ಏನು ಪಂಚೇಶ್ವರ ವಿವಿಧೋದ್ದೇಶ ಯೋಜನೆ ಅನ್ನೋದು ಟ್ರಾನ್ಸ್ಬೌಂಡರಿ ಜಲವಿದ್ಯುತ್ ಉಪಕ್ರಮ ಇಂಧನ ಉತ್ಪಾದನೆ ಮತ್ತು ನೀರಾವರಿಯನ್ನು ಹೆಚ್ಚಿಸುವಂಥ ಗುರಿಯನ್ನು ಹೊಂದಿದೆ. 6480 ಮೆಗಾವ್ಯಾಟ್ ವಿದ್ಯುತ್ತನ್ನು ಉತ್ಪಾದಿಸುವಂಥ ಗುರಿಯನ್ನು ಹೊಂದಿರುವಂಥ ಒಂದು ನೀರಾವರಿ ವಿವಿಧೋದ್ದೇಶ ಯೋಜನೆ ಆಗಿದೆ ಇದು. ಬ್ಲ್ಯಾಕ್ ಚೈನ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಷೇತ್ರದಲ್ಲಿ ಸಹಕಾರಕ್ಕಾಗಿ NPCI ಒಂದಿಗೆ ಯಾರೊಂದಿಗೆ ಕೈ ಜೋಡಿಸಿದೆ NPCI? NPCL ಅಂತಂದರೆ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಇದು ಇತ್ತೀಚೆಗೆ ಬ್ಲಾಕ್ ಚೈನ್ ಮತ್ತು AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂತ್ರಜ್ಞಾನದ ಕುರಿತು ಜಂಟಿ ಸಂಶೋಧನೆ ನಡೆಸೋದಕ್ಕೋಸ್ಕರ ನಮ್ಮ ಬೆಂಗಳೂರಲ್ಲಿರುವಂಥ IIC ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಭಾರತೀಯ ವಿಜ್ಞಾನ ಸಂಸ್ಥೆಯೊಂದಿಗೆ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ NPCL ಇತ್ತೀಚೆಗೆ ಕೈ ಜೋಡಿಸಿದೆ. ಇದರ ಅಡಿಯಲ್ಲಿ ಸ್ಕೇಲ್ ಬೋಲ್ ಬ್ಲಾಕ್ ಚೈನ್ ಪ್ಲಾಟ್ಫಾರ್ಮ್ ಮತ್ತು ಮಲ್ಟಿ ಮೋಡಲ್ ಅನಾಲಿಟಿಕ್ಸ್ನಲ್ಲಿ ಇವುಗಳ ಒಂದು ಗಮನ ಹರಿಸುವಂಥದ್ದು ಒಂದು ಮುಖ್ಯ ಉದ್ದೇಶ ಆಗಿದೆ. ಇದರಲ್ಲಿ IIC ಬೆಂಗಳೂರು. ಯಾವ ರಾಜ್ಯ ಸರ್ಕಾರ ಇತ್ತೀಚೆಗೆ ಹಸಿರು ಹೈಡ್ರೋಜನ್ ನೀತಿಯನ್ನು ಅನುಮೋದನೆ ಮಾಡಿದೆ? ಗ್ರೀನ್ ಹೈಡ್ರೋಜನ್ ಇತ್ತೀಚೆಗೆ ಇದು ಹೆಚ್ಚಾಗಿ ಕೇಳಿ ಬರ್ತಾ ಇದೆ. NTPC ಇತ್ತೀಚೆಗೆ ಗ್ರೀನ್ ಹೈಡ್ರೋಜನ್ ನೀತಿ ಮತ್ತು NTPC ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ NPCC ಅಂತಂದರೆ NTPC ಗ್ರೀನ್ ಹೈಡ್ರೋಜನ್ ನೀತಿ ಸಹಯೋಗದಲ್ಲಿ 8624 ಕೋಟಿ ರೂಪಾಯಿ ವೆಚ್ಚದಲ್ಲಿ 800 ಮೆಗಾವ್ಯಾಟ್ನ 2 ಘಟಕಗಳನ್ನು ಸ್ಥಾಪಿಸುವಂಥ ಉದ್ದೇಶ ಹೊಂದಿದೆ. 800 ಮೆಗಾವ್ಯಾಟ್ಗಳನ್ನು 2 ವಿದ್ಯುತ್ ಘಟಕಗಳನ್ನು ಸ್ಥಾಪಿಸುವಂಥ ಉದ್ದೇಶ ಹೊಂದಿದೆ. ಉತ್ತರ ಪ್ರದೇಶ ಸರ್ಕಾರ ಇದಕ್ಕೆ ಅನುಮೋದನೆಯನ್ನು ನೀಡಿದೆ. ಯಾವ ದೇಶವು ಇತ್ತೀಚೆಗೆ ತನ್ನ ಕರೆನ್ಸಿಯನ್ನು ಅಪಮೌಲ್ಯಗೊಳಿಸಿದೆ? ನೋಡಿ, ಈಜಿಪ್ಟ್ ಸರ್ಕಾರ 2022ರ ಆರಂಭದಿಂದಲೂ ನಾಲ್ಕನೇ ಬಾರಿ ಅದು ಈಜಿಪ್ಟ್ ಸರ್ಕಾರ ತನ್ನ ಕರೆನ್ಸಿಯನ್ನು ಅಪಮೌಲ್ಯಗೊಳಿಸ್ತಾ ಇರೋದು. ಸೆಂಟ್ರಲ್ ಬ್ಯಾಂಕ್ನಿಂದ ಭಾರೀ ಬಡ್ಡಿದರ ಹೆಚ್ಚಳ ಆಗಿರೋದ್ರ ಪರಿಣಾಮವಾಗಿ ಈಜಿಪ್ಟ್ ತನ್ನ ಕರೆನ್ಸಿಯನ್ನು 35%ಗಿಂತಲೂ ಹೆಚ್ಚು ಅಪಮೌಲ್ಯಗೊಳಿಸಿದೆ. 35ಗಿಂತ ಹೆಚ್ಚು ಪರ್ಸೆಂಟ್ ಇದು ತನ್ನ ಕರೆನ್ಸಿಯನ್ನು ಅಪಮೌಲ್ಯಗೊಳಿಸ್ಕೊಂಡಿದೆ ಈಜಿಪ್ಟ್. NLC ಇಂಡಿಯಾ ಗ್ರೀನ್ ಎನರ್ಜಿ ಲಿಮಿಟೆಡ್ ಸೌರ ವಿದ್ಯುತ್ ಯೋಜನೆ ಇದು ಯಾರೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ? NLC ಅನ್ನೋದು NLC ಇಂಡಿಯಾ ಗ್ರೀನ್ ಯೋಜನೆ. NLC ಇಂಡಿಯಾ ಗ್ರೀನ್ ಎನರ್ಜಿ ಲಿಮಿಟೆಡ್ ಗುಜರಾತ್ ಎನರ್ಜಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟ್ನೊಂದಿಗೆ 600 ಮೆಗಾವ್ಯಾಟ್ ಸೌರ ವಿದ್ಯುತ್ ಯೋಜನೆಗಾಗಿ ವಿದ್ಯುತ್ ಖರೀದಿ ಒಪ್ಪಂದಕ್ಕೆ ಸಹಿ ಮಾಡಿಕೊಂಡಿದೆ. ಕೌರಾ ಸೋಲಾರ್ ಪಾರ್ಕ್ನಲ್ಲಿ 600 ಮೆಗಾವ್ಯಾಟ್ ಸೌರ ವಿದ್ಯುತ್ತನ್ನು ಉತ್ಪಾದನೆ ಮಾಡೋದಕ್ಕೋಸ್ಕರ NLCIL ಅನ್ನೋದು ಅಭಿವೃದ್ಧಿಪಡಿಸಿರುವಂಥ ಅತಿ ದೊಡ್ಡ ಸೌರ ವಿದ್ಯುತ್ ಯೋಜನೆ ಇದು. NLC ಇಂಡಿಯಾ ಗ್ರೀನ್ ಎನರ್ಜಿ ಲಿಮಿಟೆಡ್ ಇದು ಒಂದು ಸೌರ ವಿದ್ಯುತ್ ಯೋಜನೆ. ವಿಧವಾ ಪುನರ್ವಿವಾಹ ಉತ್ತೇಜನ ಯೋಜನೆಯನ್ನು ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಆರಂಭಿಸಲಾಯಿತು? ವಿಧವಾ ಪುನರ್ವಿವಾಹ ಉತ್ತೇಜನಕ್ಕೆ ಇತ್ತೀಚೆಗೆ ಜಾರ್ಖಂಡ್ ಸರ್ಕಾರ ಯೋಜನೆ ಮಾಡಿದೆ. ಯೋಜನೆಯಡಿ ಮರುಮದುವೆಯಾಗುವಂಥ ವಿಧವೆಯರಿಗೆ 2 ಲಕ್ಷ ರೂಪಾಯಿ ಕೊಡ್ತಾ ಇದ್ದಾರೆ. 2 ಲಕ್ಷ ಯಾರು ಮದುವೆ ಆಗೋಕ್ಕೆ ಇಷ್ಟಪಡ್ತಾರೋ ವಿಧವೆಯರು ಅಂಥವ್ರಿಗೆ ಜಾರ್ಖಂಡ್ ಸರ್ಕಾರದಿಂದ 2 ಲಕ್ಷ ರೂಪಾಯಿಗಳನ್ನು ನೀಡ್ತಾ ಇದ್ದಾರೆ. 2024-25ರ ಹಣಕಾಸು ವರ್ಷಕ್ಕೆ ಇದಕ್ಕೆ ಅಂತಲೇ 1,28,000ವನ್ನು 1.28 ಲಕ್ಷ ಕೋಟಿ ರೂಪಾಯಿಗಳ ಬಜೆಟನ್ನು ವಿಧವಾ ಪುನರ್ವಿವಾಹಿತರಿಗೆ ಕೊಡೋದಕ್ಕೆ ಅಂತಲೇ ಮೀಸಲಿಟ್ಟಿದ್ದಾರೆ. ಇನ್ನೊಂದು ರೀಸಾ, ಇದು ಯಾವ ರಾಜ್ಯದ ಬುಡಕಟ್ಟು ವೇಷಭೂಷಣ? ನೋಡಿ, ರೀಸಾ ಅನ್ನೋದು ತ್ರಿಪುರಾ ರಾಜ್ಯದಲ್ಲಿ ಬಂದಿರುವಂಥ ಒಂದು ಬುಡಕಟ್ಟು ಉಡುಪು. ಇದಕ್ಕೆ ಇತ್ತೀಚೆಗೆ GI ಟ್ಯಾಗ್ ಬಂದಿದೆ. GI ಟ್ಯಾಗ್, ಜಿಯೋಗ್ರಫಿಕಲ್ ಟ್ಯಾಗ್ ಬಂದಿದೆ ಈ ರಿಸಾ ಅನ್ನೋ ಒಂದು ವೇಷಭೂಷಣಕ್ಕೆ.
ತ್ರಿಪುರ ರಾಜ್ಯದಲ್ಲಿರುವಂಥದ್ದು. ಪ್ರಸಿದ್ಧ ಬೆಳ್ಳಿ ತರಕಾಶಿಗೆ ಇತ್ತೀಚೆಗೆ ಸಹ ಪ್ರಸಿದ್ಧ ಬೆಳ್ಳಿ ತರಕಾಶಿ ಒಡಿಶಾದ ಬೆಳ್ಳಿ ತರಕಾಶಿಗೆ ಸಹ GI ಟ್ಯಾಗ್ ನೀಡಲಾಗಿದೆ. ಇದ್ರ ಜೊತೆಗೆ ರಿಸಾ ಅನ್ನೋ ಒಂದು ಬುಡಕಟ್ಟು ವೇಷಭೂಷಣದ ಜೊತೆಗೆ ಒಡಿಶಾದ ಬೆಳ್ಳಿ ತರಕಾಶಿ ಒಡಿಶಾ ಬೆಳ್ಳಿ ತರಕಾಶಿಗೆ ಸಹ GI ಟ್ಯಾಗನ್ನು ನೀಡಲಾಗಿದೆ. ಸಿಲ್ವರ್ ತರಕಾಶಿ ಅಂತ ಕರೀತಾರೆ. ಭಾರತದ ಮೊದಲ ಸಣ್ಣ ಪ್ರಮಾಣದ LNG ಘಟಕವನ್ನು ಯಾವ ರಾಜ್ಯದಲ್ಲಿ ಇತ್ತೀಚೆಗೆ ಉದ್ಘಾಟಿಸಲಾಯಿತು ಅಂದರೆ GAIL ಗ್ಯಾಸ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ ಇದನ್ನು ಸ್ಥಾಪಿಸಿದ ಭಾರತದ ಮೊದಲ ಸಣ್ಣ ಪ್ರಮಾಣದ ನೈಸರ್ಗಿಕ ಅನಿಲ ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವರು ಉದ್ಘಾಟನೆ ಮಾಡ್ತಾರೆ. ಈ ಘಟಕವನ್ನು ಮಧ್ಯಪ್ರದೇಶದ ವಿಜಯಪುರದ LG ಪ್ಲ್ಯಾಂಟ್ನಲ್ಲಿ ಸ್ಥಾಪನೆ ಮಾಡ್ತಾರೆ. ಮಧ್ಯಪ್ರದೇಶದ ವಿಜಯಪುರ LG ಪ್ಲ್ಯಾಂಟ್ನಲ್ಲಿ LNG ಘಟಕವನ್ನು ಸಣ್ಣ ಪ್ರಮಾಣದ LNG ಘಟಕವನ್ನು GAIL ಅವರು ಸ್ಥಾಪನೆ ಮಾಡ್ತಾರೆ. ಏಷ್ಯನ್ ರಿವರ್ ರಾಫ್ಟಿಂಗ್ ಚಾಂಪಿಯನ್ಶಿಪ್ಪನ್ನು ಎಲ್ಲಿ ಉದ್ಘಾಟನೆ ಮಾಡಲಾಯಿತು? ಹಿಮಾಚಲ ಪ್ರದೇಶದ ಶಿಮ್ಲಾದಲ್ಲಿ ಉದ್ಘಾಟನೆ ಮಾಡ್ತಾರೆ. ಹಿಮಾಚಲ ಪ್ರದೇಶದ ಮುಖ್ಯಮಂತ್ರಿ ಸುಖವಿಂದರ್ ಸಿಂಗ್ ಅವರು ಏಷ್ಯನ್ ರಿವರ್ ರಾಫ್ಟಿಂಗನ್ನು ಮಾರ್ಚ್ 9, 2024ರಲ್ಲಿ ಉದ್ಘಾಟನೆ ಮಾಡ್ತಾರೆ. ನೇಪಾಳ, ಭೂತಾನ್, ಶ್ರೀಲಂಕಾ, ಇರಾನ್, ಇರಾಕ್, ಕಜಕಿಸ್ತಾನ್ ಮತ್ತು ಇಂಡೋನೇಷ್ಯಾದಿಂದ 20ಕ್ಕೂ ಹೆಚ್ಚು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ತಂಡಗಳು ಈ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಿತು. ಸ್ಟೇನ್ಲೆಸ್ ಸ್ಟೀಲ್ ವಲಯದಲ್ಲಿ ಭಾರತದ ಮೊದಲ ಹಸಿರು ಹೈಡ್ರೋಜನ್ ಸ್ಥಾವರವನ್ನು ಎಲ್ಲಿ ಸ್ಥಾಪನೆ ಮಾಡಲಾಯಿತು? ಸ್ಟೇನ್ಲೆಸ್ ಸ್ಟೀಲ್ ಕೇಂದ್ರ ಉಕ್ಕು ಮತ್ತು ನಾಗರಿಕ ವಿಮಾನಯಾನ ಸಚಿವಾಲಯದಡಿ. ಹಿಸಾರ್ ಅನ್ನೋದು ಹರಿಯಾಣದ ಹಿಸಾರ್ ಅನ್ನೋದು ಒಂದು ಹರಿಯಾಣದ ಜಿಲ್ಲೆ. ಹರಿಯಾಣದಲ್ಲಿ ಬರುತ್ತಾ ಒಂದು ಪ್ರದೇಶ ಹಿಸಾರ್. ಇಲ್ಲಿ ಸ್ಟೇನ್ಲೆಸ್ ಸ್ಟೀಲ್ ವಲಯದಲ್ಲಿ ಭಾರತದ ಮೊದಲ ಹಸಿರು ಹೈಡ್ರೋಜನ್ ಸ್ಥಾವರವನ್ನು ಉದ್ಘಾಟನೆ ಮಾಡ್ತಾರೆ. ಹಸಿರು ಹೈಡ್ರೋಜನ್ ಸ್ಥಾವರ ಸ್ಟೇನ್ಲೆಸ್ ಸ್ಟೀಲ್ ಉದ್ಯಮಕ್ಕಾಗಿ ರೂಫ್ ಟಾಪ್ ಫ್ಲೋಟಿಂಗ್ ಸೋಲಾರ್ನೊಂದಿಗೆ ಇರುವಂಥ ವಿಶ್ವದ ಮೊದಲ ಹೈಡ್ರೋಜನ್ ಸ್ಥಾವರ ಇದು. ಹರಿಯಾಣದ ಹಿಸಾರ್ನಲ್ಲಿರುವಂಥ ವಿಶ್ವದ ಮೊದಲ ಹಸಿರು ಹೈಡ್ರೋಜನ್ ಸ್ಥಾವರ. ಭಾರತದಲ್ಲಿ ಅತಿ ಉದ್ದದ ಕೇಬಲ್ ಸೇತುವೆ ಯಾವುದು? ಭಾರತದಲ್ಲಿ ಅತಿ ಉದ್ದದ ಕೇಬಲ್ ಸೇತುವೆ ಇತ್ತೀಚೆಗೆ ನರೇಂದ್ರ ಮೋದಿಯವರು ಗುಜರಾತಲ್ಲಿ ಅರಬ್ಬಿ ಸಮುದ್ರದ ಮೇಲೆ ಈ ಸೇತುವೆನ ಉದ್ಘಾಟನೆ ಮಾಡ್ತಾರೆ. ಇದಕ್ಕೆ ಸುದರ್ಶನ್ ಸೇತುವೆ ಅಂತ ಹೆಸರಿಟ್ಟಿದ್ದಾರೆ. ಒಖಾ ಮತ್ತು ಬೆಟ್ ದ್ವಾರಕವನ್ನು ಸಂಪರ್ಕಿಸುವಂಥ ಒಂದು ಯೋಜನೆ. 2.32 ಕಿಲೋಮೀಟರ್ ಉದ್ದ ಇದೆ ಈ ಸೇತುವೆ. 2.32 ಕಿಲೋಮೀಟರ್ ಉದ್ದ ಇದೆ. ಭಾರತದಲ್ಲಿಯೇ ಅತಿ ಉದ್ದದ ಕೇಬಲ್ ಸೇತುವೆ ಇದಾಗಿದೆ. ಇದರ ನಿರ್ಮಾಣಕ್ಕೆ 980 ಕೋಟಿ ಖರ್ಚು ಮಾಡಿದ್ದಾರೆ. ಈ ಸೇತುವೆಯ ಪಾದಚಾರಿ ಮಾರ್ಗದ ಮೇಲ್ಭಾಗದಲ್ಲಿ ಸೌರ ಫಲಕಗಳನ್ನ ಅಳವಡಿಸಿದ್ದಾರೆ. 1 ಮೆಗಾವ್ಯಾಟ್ ವಿದ್ಯುತ್ತನ್ನು ಉತ್ಪಾದನೆ ಸಹ ಮಾಡುತ್ತೆ ಈ ಸೇತುವೆ. ಈ ಸೇತುವೆ 4 ಪಥಗಳಲ್ಲಿ ಪ್ರತಿ ಬದಿಯಲ್ಲೂ ಸಹ 2.5 ಮೀಟರ್ ಅಗಲದ ಒಂದು ಕಾಲು ದಾರಿಯನ್ನು ಸಹ ನಿರ್ಮಾಣ ಮಾಡಿದ್ದಾರೆ. ಸೆಂಟ್ರಲ್ ಬೋರ್ಡ್ ಆಫ್ ಫಿಲಮ್ ಸರ್ಟಿಫಿಕೇಷನ್ ಹೊಸ ಪ್ರಾದೇಶಿಕ ಕಚೇರಿಯನ್ನು ಎಲ್ಲಿ ಸ್ಥಾಪಿಸಿದೆ? CBFC ಅನ್ನೋದು ಸೆಂಟ್ರಲ್ ಬೋರ್ಡ್ ಆಫ್ ಫಿಲಮ್ ಸರ್ಟಿಫಿಕೇಷನ್. ಇದರ ಪ್ರಾದೇಶಿಕ ಕಚೇರಿಯನ್ನು ಇತ್ತೀಚೆಗೆ ಚಂಡೀಗಢಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಇಲಾಖೆ ಸಚಿವಾಲಯದಡಿ ಇದನ್ನು ಶಾಸನಬದ್ಧವಾದಂಥ ಚಲನಚಿತ್ರ ಪ್ರಮಾಣೀಕರಣ ಒಂದು ಸಂಸ್ಥೆ ಇದು. ಸೆಂಟ್ರಲ್ ಬೋರ್ಡ್ ಆಫ್ ಫಿಲಮ್ ಸರ್ಟಿಫಿಕೇಷನ್ ಅನ್ನೋ ಸಂಸ್ಥೆ. ಇತ್ತೀಚೆಗೆ ಯಾವ ರಾಜ್ಯದ ಮೊದಲ ರೈಲು ನಿಲ್ದಾಣಕ್ಕೆ ನರೇಂದ್ರ ಮೋದಿಯವರು ಚಾಲನೆ ನೀಡಿದರು? ಪ್ರಧಾನಿಗಳು ನೋಡಿ, ಇಷ್ಟು ವರ್ಷಗಳು ಅಲ್ಲಿ ರೈಲು ಇರಲಿಲ್ವಾ ಅಂತ, ರೈಲ್ವೆ ನಿಲ್ದಾಣಗಳು ಇರಲಿಲ್ಲ ಅಂತ ಅರ್ಥ. ಯಾವ ರಾಜ್ಯದಲ್ಲಿ ಇರಲಿಲ್ಲ ಅಂದರೆ ಸಿಕ್ಕಿಂ ರಾಜ್ಯದಲ್ಲಿ ಇರಲಿಲ್ಲ. ಈಗ ಫೆಬ್ರವರಿ 26 ಮೊದಲನೇ ಬಾರಿಗೆ ರೈಲು ನಿಲ್ದಾಣಕ್ಕೆ ಶಂಕುಸ್ಥಾಪನೆ ಮಾಡಿದ್ದಾರೆ. ಸಿಕ್ಕಿಂ ರಾಜ್ಯದ ಮೊದಲ ರೈಲು ನಿಲ್ದಾಣ.
ಫೆಬ್ರವರಿ 26ನೇ ತಾರೀಕು ನರೇಂದ್ರ ಮೋದಿಯವರು ಉದ್ಘಾಟನೆ ಮಾಡ್ತಾರೆ. ಸೆವೋಕ್ನಿಂದ ರಂಗ್ಪುರ್ವರೆಗೆ ಈ ರೈಲ್ವೆ ಮೂಲಸೌಕರ್ಯವನ್ನು ಅಭಿವೃದ್ಧಿಪಡಿಸಿದ್ದಾರೆ. ಇತ್ತೀಚೆಗೆ ಆಗಿರುವಂಥದ್ದು ಇದು. ವಿಶ್ವದ ಮೊದಲ ವೈದಿಕ ಗಡಿಯಾರವನ್ನು ಯಾವ ನಗರದಲ್ಲಿ ಉದ್ಘಾಟಿಸಲಾಯಿತು? ನೋಡಿ, ಸಮಯದ ಲೆಕ್ಕಾಚಾರ ಕೇಂದ್ರವೆಂದು ಪರಿಗಣಿಸಲಾದ ಉಜ್ಜಯಿನಿಯಲ್ಲಿ, ಮಧ್ಯಪ್ರದೇಶದ ಉಜ್ಜಯಿನಿ ಎನ್ನುವ ಪ್ರದೇಶದಲ್ಲಿ ವಿಶ್ವದ ಮೊದಲ ವೇದ ಗಡಿಯಾರವನ್ನು ನರೇಂದ್ರ ಮೋದಿಯವರು ಉದ್ಘಾಟಿಸಿದ್ದಾರೆ. ಜಿವಾಜಿ ವೀಕ್ಷಣಾಲಯದ ಬಳಿ ಜಂತರ್ ಮಂತರ್ ಒಳಗೆ 85 ಅಡಿ ಗೋಪುರದ ಮೇಲೆ ಈ ವೇದ ಗಡಿಯಾರವನ್ನು ಸ್ಥಾಪನೆ ಮಾಡಿದ್ದಾರೆ. ಮಧ್ಯಪ್ರದೇಶದ ಮುಖ್ಯಮಂತ್ರಿ ಮೋಹನ್ ಯಾದವ್ ಅವರು ಹಾಗೂ ಉನ್ನತ ಶಿಕ್ಷಣ ಸಚಿವರು ಮೋದಿಯವರ ಜೊತೆ ಇದನ್ನು ಉದ್ಘಾಟನೆ ಮಾಡಿದ್ದಾರೆ. ಬ್ರಿಟನ್ನಿನ ರಾಜ ಚಾರ್ಲ್ಸ್ III ಇವರಿಂದ ಗೌರವ ನೈಟ್ಹುಡ್ಡನ್ನು ನಮ್ಮ ಭಾರತೀಯರು ಪಡ್ಕೊಂಡಿದ್ದಾರೆ. ಯಾವ ಭಾರತೀಯರು ಪಡ್ಕೊಂಡಿದ್ದಾರೆ ಅಂದರೆ ಸುನಿಲ್ ಭಾರತಿ ಮಿತ್ತಲ್ ಅಂತ. ಇವರು ಭಾರತಿ ಎಂಟರ್ಪ್ರೈಸಸ್ ಅವರ ಸಂಸ್ಥಾಪಕರು ಹಾಗೂ ಅಧ್ಯಕ್ಷರು. ಇವರು ಬ್ರಿಟನ್ ರಾಜ 3ನೇ ಚಾರ್ಲ್ಸ್ನಿಂದ ಗೌರವ ನೈಟ್ಹುಡ್ ಪಡೆದಂಥ ಮೊದಲ ಭಾರತೀಯರು ಇವರು. UK ಮತ್ತು ಇಂಗ್ಲೆಂಡ್ ಮತ್ತು ಭಾರತದ ನಡುವಿನ ವ್ಯಾಪಾರ ಸಂಬಂಧಗಳನ್ನು ಬಲಪಡಿಸೋದಕ್ಕೋಸ್ಕರ ಅವರಿಗೆ ಈ ಪ್ರತಿಷ್ಠಿತ ಗೌರವವನ್ನು ನೀಡಿದರು. ಇದಕ್ಕೂ ಮೊದಲು ಈ ಗೌರವವನ್ನು ರತನ್ ಟಾಟಾ ಅವ್ರಿಗೆ ನೀಡಿದರು, ರವಿಶಂಕರ್ ಅವರಿಗೆ ನೀಡಿದರು, ಜುಮೈರ್ ಇರಾನಿ ಅನ್ನೋರಿಗೆ ಈ ಗೌರವವನ್ನು ನೈಟ್ಹುಡ್ ಅನ್ನೋ ಗೌರವವನ್ನು ನೀಡಿದರು. ಭಾರತದ ಮೊದಲ ಸ್ಥಳೀಯ ಹಸಿರು ಹೈಡ್ರೋಜನ್ ಒಳನಾಡಿನ ಜಲಮಾರ್ಗ ಹಡಗನ್ನು ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಯಿತು? ನೋಡಿ, ಹಸಿರು ಹೈಡ್ರೋಜನ್ ಒಳನಾಡಿನ ಜಲಮಾರ್ಗ ಹಡಗನ್ನು ತಮಿಳುನಾಡಲ್ಲಿ ಪ್ರಾರಂಭ ಮಾಡಿದ್ರು. ಭಾರತದ ಮೊದಲ ಸ್ಥಳೀಯ ಹಸಿರು ಹೈಡ್ರೋಜನ್ ಇಂಧನ ಕೋಶ ಒಳನಾಡಿನ ಜಲಮಾರ್ಗ ನೌಕೆಗೆ ಮೋದಿಯವರು ಚಾಲನೆ ನೀಡಿದರು. ಕೊಚ್ಚಿನ್ ಶಿಪ್ಯಾರ್ಡ್ ಇದನ್ನು ವಿನ್ಯಾಸಗೊಳಿಸಿದೆ. ಈ ಹಡಗನ್ನು 24 ಮೀಟರ್ ಉದ್ದ ಇದೆ. ಇದು 24 ಮೀಟರ್ ಉದ್ದ ಇದೆ. ಮತ್ತು 50 ಪ್ರಯಾಣಿಕರ ಆಸನವನ್ನು ಸಹ 50 ಪ್ರಯಾಣಿಕರು ಈ ಹಡಗಲ್ಲಿ ಚಲಿಸ್ಬೋದು. ಹಸಿರು ಹೈಡ್ರೋಜನ್ ಇದಕ್ಕೆ ನೋಡಿ, ಹಸಿರು ಹೈಡ್ರೋಜನ್ ಹಾಕಿರುವಂಥ ಒಂದು ಹಡಗು, ಹಸಿರು ಹೈಡ್ರೋಜನ್ನಿಂದ ಹೋಗುವಂಥ ಹಡಗು, ಚಲಿಸುವಂಥ ಒಂದು ಹಡಗು. 50 ಜನ ಪ್ರಯಾಣಿಕರು, 24 ಮೀಟರ್ ಉದ್ದ ಇರುತ್ತೆ. ಇದನ್ನು ದೇಶದ ಚಿದಂಬರನಾರ್ ಬಂದರು ಈ ದೇಶದ ಮೊದಲ ಹಸಿರು ಹೈಡ್ರೋಜನ್ ಹಬ್ ಬಂದರು ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಇದನ್ನು ಚಿದಂಬರನಾರ್ ಬಂದರು ಅಂತಲೂ ಕರೀತಾರೆ. ದೇಶದ ಮೊದಲ ಸೆಮಿಕಂಡಕ್ಟರ್ ಫ್ಯಾಬ್ ಅನ್ನು ಯಾವ ರಾಜ್ಯದಲ್ಲಿ ಸ್ಥಾಪಿಸಲಾಯಿತು? ದೇಶದ ಮೊದಲ ಸೆಮಿಕಂಡಕ್ಟರ್ ಫ್ಯಾಬನ್ನು ಗುಜರಾತಲ್ಲಿ ಇತ್ತೀಚೆಗೆ ಸ್ಥಾಪನೆ ಮಾಡಿದ್ರು. ಪವರ್ ಚಿಪ್ ತೈವಾನ್ನ ಸಹಯೋಗದೊಂದಿಗೆ ಟಾಟಾ ಗ್ರೂಪ್ ನಿರ್ಮಿಸಲು ದೇಶದ ಮೊದಲ ಸೆಮಿಕಂಡಕ್ಟರ್ ಫೈಬರ್ನ ಕೇಂದ್ರ ಸಚಿವ ಸಂಪುಟ ಇದಕ್ಕೆ ಅನುಮೋದನೆ ಕೊಟ್ಟಿದೆ. ಸೆಮಿಕಂಡಕ್ಟರ್ ಫ್ಯಾಬ್ ತಿಂಗಳಿಗೆ 50,000 ವೇಫರ್ಗಳ ಸಾಮರ್ಥ್ಯ ಹೊಂದಿದೆ ಅಂತ ಈ IT ಸಚಿವರು ಹೇಳಿದ್ದಾರೆ. ಭಾರತದ ಇದಾಯ್ತಲ್ಲ, ದೇಶದ ಮೊದಲ T20 ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ T20 ಅಂತಾರಾಷ್ಟ್ರೀಯ ಕ್ರಿಕೆಟ್ ಇತಿಹಾಸದಲ್ಲಿ ಅತ್ಯಂತ ವೇಗದ ಶತಕದ ದಾಖಲೆ ಮಾಡಿದಂಥ ಆಟಗಾರ ಜಾನ್ ನಿಕೋಲ್ ಲಾಫ್ಟಿ ಈಟನ್ ಅಂತ. ನಮೀಬಿಯಾದ ಒಬ್ಬ ಕ್ರಿಕೆಟ್ ಆಟಗಾರ. ಇವರು 33 ಎಸೆತಗಳಲ್ಲಿ T20ಯಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಇತಿಹಾಸದಲ್ಲಿ ಅತ್ಯಂತ ವೇಗದ ಶತಕವನ್ನು ದಾಖಲಿಸೋದ್ರ ಮುಖಾಂತರ ದಾಖಲೆ ಮಾಡಿದ್ದಾರೆ. ಇವರು ಅತ್ಯಂತ ವೇಗದ ಕ್ರಿಕೆಟ್ ಅನ್ಸ್ಕೊಂಡಿದ್ದಾರೆ. ಗಗನಯಾನ್ ಮಿಷನ್ಗೆ ಎಷ್ಟು ಗಗನಯಾತ್ರಿಗಳನ್ನು ನಾಮನಿರ್ದೇಶನ ಮಾಡಲಾಗಿದೆ? ನೋಡಿ, ಈ ಚಂದ್ರಯಾನ 3 ಸಕ್ಸಸ್ ಆದಮೇಲೆ ವಿಜ್ಞಾನಿಗಳು, ನಮ್ಮ ಸೈಂಟಿಸ್ಟ್ ಇಸ್ರೋ ಗಗನಯಾನಿಗಳನ್ನು ಸಹ ಮಾನವ ಸಹಿತವಾಗಿ ಕಳಿಸ್ಬೇಕು, ಗಗನಯಾನಿಗಳ ಅಂತರಿಕ್ಷಕ್ಕೆ ಕಳಿಸ್ಬೇಕು ಅಂತ ಇದು ಮಾಡ್ಕೊಂಡಿದ್ದಾರೆ. ಅದರಲ್ಲಿ 4 ಜನ ಗಗನಯಾತ್ರಿಗಳನ್ನು ಹೆಸರುಗಳನ್ನು ನಾಮನಿರ್ದೇಶನ ಮಾಡ್ಕೊಂಡಿದ್ದಾರೆ. ಇದರಲ್ಲಿ ಗ್ರೂಪ್ ಕ್ಯಾಪ್ಟನ್ ಅಂತ ಇದ್ದವರು ಪ್ರಶಾಂತ್ ಬಾಲಕೃಷ್ಣನ್ ನಾಯರ್ ಮತ್ತು ಅಜಿತ್ ಕೃಷ್ಣನ್, ಅಂಗಾದ್ ಪ್ರತಾಪ್, ಶುಭಾಂಶು ಶುಕ್ಲಾ ಅನ್ನೋ ಒಂದು 4 ಜನ ಗಗನಯಾತ್ರಿಗಳನ್ನು ನಾಮನಿರ್ದೇಶನ ಮಾಡಿದ್ದಾರೆ. ಯಾವ ದೇಶ ಇತ್ತೀಚೆಗೆ ಮಿಲಿಟರಿ ಮೈತ್ರಿಕೂಟ ನ್ಯಾಟೋದ ಹೊಸ ಸದಸ್ಯತ್ವ ಪಡೆಯಿತು? ನ್ಯಾಟೋದ ಹೊಸ ಸದಸ್ಯತ್ವ ಪಡೆದಿದ್ದಂಥ ದೇಶ ಇತ್ತೀಚೆಗೆ ಸ್ವೀಡನ್. ಯುರೋಪಿಯನ್ ನ್ಯಾಟೋ ಅಂತಂದರೆ
ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್. ಇದು 1949ರಲ್ಲಿ ಸ್ಥಾಪನೆ ಆಗುತ್ತೆ. 32 ರಾಷ್ಟ್ರಗಳಿದ್ದಾವೆ. ಇದರಲ್ಲಿ 32 ರಾಷ್ಟ್ರಗಳ ಒಂದು ಅಂತರ್ ಸರ್ಕಾರಿ ಮಿಲಿಟರಿ ಮೈತ್ರಿಕೂಟ ಇದು. ಇದಕ್ಕೆ ಇತ್ತೀಚೆಗೆ ಸ್ವೀಡನ್ ದೇಶ ಹೊಸ ಸದಸ್ಯತ್ವವನ್ನು ಪಡ್ಕೊಂತು ನ್ಯಾಟೋದಲ್ಲಿ. ಉಕ್ರೇನ್ ಮೇಲೆ ರಷ್ಯಾ ಮಾಡಿದಂಥ ಆಕ್ರಮಣದ ನಂತರ ಯುರೋಪ್ನಲ್ಲಿ ರಷ್ಯಾದ ಆಕ್ರಮಣಶೀಲತೆಯ ಬಗ್ಗೆ ಕೆಲವರಿಗೆ ಕಳವಳ ಉಂಟಾಗಿ ಈ ಸ್ವೀಡನ್ ಪ್ರಧಾನಿ ವುಲ್ಫ್ ಕ್ರಿಸ್ಟರ್ಸನ್ನವರು ಈ ವಿಷಯವನ್ನು ಪ್ರಕಟಿಸಿದ್ದಾರೆ. ಉತ್ತರ ಅಟ್ಲಾಂಟಿಕ್ ಒಕ್ಕೂಟ 32 ಸದಸ್ಯ ರಾಷ್ಟ್ರಗಳಿರುವಂಥ ನ್ಯಾಟೋ ಮಿಲಿಟರಿ ಮೈತ್ರಿಯಾಗಿದೆ. ಇದು 1949ರಲ್ಲಿ ಸ್ಥಾಪನೆ ಆಗಿದೆ. ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ಗೆ ಕೇಂದ್ರ ಸಚಿವ ಸಂಪುಟ ಎಷ್ಟು ಕೋಟಿ ರೂಪಾಯಿಗಳನ್ನು ಅನುಮೋದಿಸಿದೆ? ಬಿಗ್ ಕ್ಯಾಟ್ ಅಲಯನ್ಸ್ ಅಂತಂದರೆ ಬೆಕ್ಕಿನ ಜಾತಿಗೆ ಸೇರಿರುವಂಥ ಪ್ರಾಣಿಗಳು, ಹುಲಿ ಆಗಿರ್ಬೋದು, ಚಿರತೆ, ಚಿರತೆ, ಜಾಗ್ವಾರ್, ಪೂಮಾ, ಈ ಥರ 7 ದೊಡ್ಡ ಬೆಕ್ಕುಗಳ ಸಂರಕ್ಷಣೆಗೆ. ಯಾವುದ್ಯಾವುದು? ಹುಲಿ, ಸಿಂಹ, ಚಿರತೆ, ಹಿಮಚಿರತೆ, ಜಾಗ್ವಾರ್, ಪೂಮಾ, 7 ಬೆಕ್ಕುಗಳ ಸಂರಕ್ಷಣೆ ಮಾಡೋದಕ್ಕೋಸ್ಕರ IBCA ಅನ್ನೋದು ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ ಅನ್ನೋದು ಕೇಂದ್ರ ಸಚಿವ ಸಂಪುಟ ಅನುಮೋದನೆ ಕೊಟ್ಟಿದೆ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ಗೆ. ಈ 96 ದೊಡ್ಡ ಬೆಕ್ಕು ಶ್ರೇಣಿಯ ದೇಶಗಳು ಪ್ರಪಂಚದ ಇತರ ಸಂಸ್ಥೆಗಳನ್ನ ಒಳಗೊಂಡಿದೆ. ಇದರ ಕೇಂದ್ರ ಕಚೇರಿ ಬಂದು ನಮ್ಮ ಭಾರತದಲ್ಲಿದೆ. ಕೇಂದ್ರ ಕಚೇರಿ 150 ಕೋಟಿ ರೂಗಳ ನೆರವನ್ನು ನಮ್ಮ ಸರ್ಕಾರ ಅದಕ್ಕೆ ನೀಡ್ತಾ ಬಂದಿದೆ. ಈ 7 ಬೆಕ್ಕಿನ ಜಾತಿಯ ಸಂರಕ್ಷಣೆಯ ಒಂದು ಸಾಮಾನ್ಯವಾದ ವೇದಿಕೆ ಆಗಿದೆ. ಇದಕ್ಕೆ 150 ಕೋಟಿ ನೆರವನ್ನು ಸರ್ಕಾರ ಅನುಮೋದನೆ ಮಾಡಿದೆ. ಸ್ಥಳೀಯ ಕರೆನ್ಸಿಗಳನ್ನು ಉತ್ತೇಜಿಸಲು ಭಾರತೀಯ ರಿಸರ್ವ್ ಬ್ಯಾಂಕ್ ಯಾರೊಂದಿಗೆ ಸಹಿ ಹಾಕಿದೆ? ಸ್ಥಳೀಯ ಕರೆನ್ಸಿಗಳನ್ನ ಉತ್ತೇಜನ ಮಾಡೋದಕ್ಕೋಸ್ಕರ ಭಾರತೀಯ ರಿಸರ್ವ್ ಬ್ಯಾಂಕ್ ಆಫ್ ಇಂಡೋನೇಷ್ಯಾ ಜೊತೆ ಸಹಿ ಹಾಕಿದೆ. ಬ್ಯಾಂಕ್ ಆಫ್ ಇಂಡೋನೇಷ್ಯಾ ಮತ್ತು ರಿಸರ್ವ್ ಬ್ಯಾಂಕ್ ನೇತೃತ್ವದಲ್ಲಿ ರಿಸರ್ವ್ ಬ್ಯಾಂಕ್ನ ಗವರ್ನರ್ ಶಕ್ತಿಕಾಂತ್ ದಾಸ್ ಮತ್ತು ಬ್ಯಾಂಕ್ ಇಂಡೋನೇಷ್ಯಾ ಗವರ್ನರ್ ಫೆರ್ರಿ ವಾರ್ಜಿಯೋ ಅವರು ಸಹಿ ಮಾಡಿದ್ದಾರೆ. ಸ್ಥಳೀಯ ಕರೆನ್ಸಿಗಳನ್ನು ಬಳಕೆ ಮಾಡೋದಕ್ಕೆ ಉತ್ತೇಜನ ನೀಡುವಂಥ ಒಂದು ಯೋಜನೆ ಇದೆ. ಇತ್ತೀಚೆಗೆ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ನ ಹೊಸ ಸದಸ್ಯತ್ವ ಪಡೆದಂಥ ದೇಶ ಪನಾಮಾ. ಮಧ್ಯ ಅಮೆರಿಕದಲ್ಲಿರುವಂಥ ಪನಾಮ ದೇಶ ಅಧಿಕೃತವಾಗಿ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ISA ಸೇರ್ಪಡೆಯಾಗಿ ISAಯ 97ನೇ ದೇಶವಾಗಿ ಪನಾಮ ಸೇರ್ಪಡೆಯಾಗಿದೆ. ಇದು ಒಂದು ಭಾರತ ಮತ್ತು ಫ್ರಾನ್ಸ್, ಇದು ISA ಅನ್ನೋದು ಭಾರತ ಮತ್ತು ಫ್ರಾನ್ಸ್ನ ಜಂಟಿ ಪ್ರಯತ್ನ. ಭಾರತ ಮತ್ತು ಫ್ರಾನ್ಸ್ ಸೇರಿಕೊಂಡು ಇದನ್ನು ಸ್ಥಾಪನೆ ಮಾಡ್ತಾರೆ. ಇವರ ಒಂದು ಜಂಟಿ ಪ್ರಯತ್ನದಿಂದ ISA ಸ್ಥಾಪನೆ ಆಗುತ್ತೆ. ISA ಅಂದರೆ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಅಂತ. ಇದರಲ್ಲಿ 116 ದೇಶಗಳು ಫ್ರೇಮ್ ವರ್ಕ್ ಒಪ್ಪಂದಕ್ಕೆ ಸಹಿ ಮಾಡಿಕೊಂಡಿದೆ. ಇತ್ತೀಚೆಗೆ ಪನಾಮ ಅನ್ನೋ ದೇಶ ಸೇರ್ಪಡೆಯಾಗಿದೆ. ಮಧ್ಯ ಅಮೆರಿಕದಲ್ಲಿರುವಂಥ ಪನಾಮ ದೇಶ. ಭಾರತೀಯ ಕೋಸ್ಟ್ ಗಾರ್ಡ್ ಯಾವ ದೇಶದೊಂದಿಗೆ ಸಿ ಡಿಫೆಂಡರ್ಸ್ 2024 ಆಯೋಜನೆ ಮಾಡಿದೆ? ಇತ್ತೀಚೆಗೆ ಸಿ ಡಿಫೆಂಡರ್ಸ್ 2024 ಅನ್ನೋ ಒಂದು ದ್ವಿಪಕ್ಷೀಯ ಸಹಕಾರವನ್ನು ಬಲಪಡಿಸೋದಕ್ಕೋಸ್ಕರ ಭಾರತೀಯ ಕೋಸ್ಟ್ ಗಾರ್ಡ್ US ಕೋಸ್ಟ್ ಗಾರ್ಡ್ನೊಂದಿಗೆ ಜಂಟಿ ಒಂದು ಒಪ್ಪಂದವನ್ನು ಮಾಡಿಕೊಂಡಿದೆ. ಜಂಟಿ ಕವಾಯತು ಫ್ಲೋಟ್ ಬ್ಲೇರ್ ಕರಾವಳಿಯಲ್ಲಿ ಜಂಟಿ ಸಿ ಡಿಫೆಂಡರ್ಸ್ ಆಯೋಜನೆ ಮಾಡಿಕೊಂಡಿದೆ. ಪೋರ್ಟ್ ಬ್ಲೇರ್ ಅನ್ನೋದು ಅಂಡಮಾನ್ ನಿಕೋಬಾರ್ನ ರಾಜಧಾನಿ. ಭಾರತದ 3 ಸೇನಾ ಪಡೆಗಳ ಜಂಟಿ ಕವಾಯತು ಭಾರತ್ ಶಕ್ತಿ ಎಲ್ಲಿ ನಡೆಯಿತು? ಭಾರತದಲ್ಲಿ 3 ಸೇನಾಪಡೆಗಳು, ಸೇನಾಪಡೆ, ನೌಕಾಪಡೆ ಮತ್ತು ವಾಯುಪಡೆ ಜಂಟಿ ವ್ಯಾಯಾಮ ಭಾರತ್ ಶಕ್ತಿ. ಇದು ರಾಜಸ್ಥಾನದ ಜೈಸ್ಮೇಲ್ನಲ್ಲಿರುವಂಥ ಏಷ್ಯಾದ ಅತಿ ದೊಡ್ಡ ಫೀಲ್ಡ್ ಫೈರಿಂಗ್ ರೇಂಜ್ನಲ್ಲಿ ನಡೆಸಿತು. ಇದನ್ನು ಮಾರ್ಚ್ 12ರಂದು ಭಾರತ್ ಮತ್ತು ಶಕ್ತಿ ಸಮರಾಭ್ಯಾಸದಲ್ಲಿ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಜನರಲ್ ಅನಿಲ್ ಚೌಹಾಣ್ ಸೇರಿದಂತೆ 3 ಸೇನೆಗಳ ಉನ್ನತ ಅಧಿಕಾರಿಗಳು ಸಹ ಇದರಲ್ಲಿ ಭಾಗವಹಿಸಿದ್ರು. ಜೈಸ್ಮೇರ್ ಅನ್ನೋನಲ್ಲಿ ರಾಜಸ್ಥಾನದ ಜೈಸಲ್ಮೇರ್ ಅನ್ನೋ ಪ್ರದೇಶದಲ್ಲಿ ಭಾರತದ 3 ಸೇನಾಪಡೆಗಳ ಜಂಟಿ ಕವಾಯತು ಭಾರತ್ ಶಕ್ತಿ ನಡೆಯಿತು.
ಇನ್ನು ದ್ರೌಪದಿ ಮುರ್ಮು ಅವರು ಇತ್ತೀಚೆಗೆ ಯಾರನ್ನು ರಾಜ್ಯಸಭೆಗೆ ನಾಮನಿರ್ದೇಶನ ಮಾಡಿದ್ರು ಅಂದರೆ, ರಾಷ್ಟ್ರಪತಿಗಳಿಗೆ ಒಂದು ಅಧಿಕಾರ ಇರುತ್ತೆ. ರಾಜ್ಯಸಭೆಗೆ 12 ಜನ ಸದಸ್ಯರನ್ನು ನಾಮನಿರ್ದೇಶನ ಮಾಡ್ಬೋದು. ಸಂವಿಧಾನದ 80ನೇ ವಿಧಿ ಪ್ರಕಾರ ಇವರು ನಾಮನಿರ್ದೇಶನ ಮಾಡ್ಬೋದು. 80ನೇ ವಿಧಿ ಪ್ರಕಾರ ಇವರಿಗೆ ರಾಜ್ಯಸಭೆಗೆ 12 ಜನನ ನೇಮಕ ಮಾಡುವಂಥ ಅಧಿಕಾರವನ್ನು ರಾಷ್ಟ್ರಪತಿಗಳು ಹೊಂದಿರ್ತಾರೆ. ಇತ್ತೀಚೆಗೆ ನಮ್ಮ ಕರ್ನಾಟಕದ ಸುಧಾಮೂರ್ತಿ ಅವರನ್ನು ರಾಜ್ಯಸಭೆಗೆ ನಾಮನಿರ್ದೇಶನ ಮಾಡ್ತಾರೆ. ಇದಿಷ್ಟು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಕರೆಂಟ್ ಅಫೇರ್ಸ್ ಪ್ರಚಲಿತ ಘಟನೆಗಳ ಒಂದು ಪ್ರಶ್ನೋತ್ತರಗಳು. ಎಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ತರಗತಿಗಳನ್ನ ಮಾಡೋದಕ್ಕೋಸ್ಕರ ನನಗೆ ಪ್ರೋತ್ಸಾಹ ಸಿಗುತ್ತೆ. ಧನ್ಯವಾದಗಳು.